ಡೇ ಕೇರ್ ಪುಕ್ಸಟ್ಟೆ ಏನು ಮಾಡಲ್ಲ, ಅಥವಾ 1000 ರೂಪಾಯಿ 2000 ರೂಪಾಯಿಗೆ ಮಾಡಲ್ಲ, ಲಕ್ಷಾಂತರ ರೂಪಾಯಿ ತಗೊಳ್ತಾರೆ, 1000 ರೂಪಾಯಿ ತಗೊಳ್ತಾರೆ. ಕೇಳ್ದಷ್ಟು ದುಡ್ಡು ಕೊಟ್ಟರು ಸೇರಿಸಿದ್ರು ಸಿಕ್ಕಾಪಟ್ಟೆ ಕೇರ್ಲೆಸ್ಸು. ಹುಷಾರ್ರಿ, ಏನ್ರಿ ಮಕ್ಕಳನ್ನ ನೋಡ್ಕೊಳಕ್ಕೆ, ಮಕ್ಳು ಕೆಲಸ ಮಾಡೋಕ್ಕೆ ಮನೇಲಿ ಯಾರೂ ಗತಿ ಇಲ್ವಾ? ಡೇಂಜರ್. ವಾಷಿಂಗ್ ಮೆಷಿನ್ಗೆ ಮಕ್ಕಳನ್ನ ಹಾಕಿ ತಿರುಗಿಸ್ಬಿಡ್ತಾರೆ. ಕೇರ್ ಟೇಕರ್ ಹೆಸರಲ್ಲಿ ರಕ್ಕಸಿಯರ ಕೈಯಲ್ಲಿ ಮಕ್ಕಳಿಗೆ ನರಕ ದರ್ಶನ ಆಗ್ತಾ ಇದೆ. ಬೆಂಗಳೂರಿನ HAL ನಲ್ಲಿನ ಡೇ ಕೇರ್ನಲ್ಲಿ ರಾಕ್ಷಸಿ ಕೃತ್ಯವನ್ನ ಎಸಗಲಾಗಿದೆ. ಡೇ ಕೇರ್ ಕೇಳ್ದಷ್ಟು ದುಡ್ಡು ಕೊಟ್ಟು ಸೇರಿಸಿದ್ರು ಕೂಡ ಕೇರ್ಲೆಸ್. ತಂದೆ ತಾಯಿಗೆ ನೋಡಿ, ದುಡಿಯಕ್ಕೆ ಟೈಮ್ ಇದೆ, ಮಕ್ಕಳನ್ನ ನೋಡ್ಕೊಳಕ್ ಟೈಮ್ ಇಲ್ಲ. ದುಡ್ಡು ಮಾಡ್ತಾ ಇದ್ದೀವಿ, ಆದರೆ ಮಕ್ಕಳನ್ನ ನೋಡ್ಕೊಳಕ್ಕೆ ಅದೇ ದುಡ್ಡನ್ನು ಕೊಟ್ಟು ಬೇರೆಯವ್ರ ಕೈಯಲ್ಲಿ ಬಿಟ್ಟಿದ್ದೀವಿ. ಈ ಬೇಬಿ ಡೇರ್ ಕೇರ್ ಅಲ್ಲಿ 2 ವರ್ಷದ ಮಗುಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಗಲ್ಲಿಗಳಲ್ಲಿ ಇಂಥ 100 ಡೇ ಕೇರ್ಗಳಿದ್ದಾವೆ. ಕ್ಯಾಪ್ ಜೆಮಿನಿ ಸೊಸೈಟಿಯ ಬೇಬಿ ಕೇರ್ನ 5 ಮೇಲೆ ಆರೋಪ ಬಂದಿದೆ. FIR ದಾಖಲಿಸಿಕೊಂಡು HAL ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ದೂರುದಾರರು ಹಾಗೂ 3 ಸಿಬ್ಬಂದಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ರು ಲೇಡಿ ಎಸ್ಕೇಪ್ ಆಗಿದ್ದಾಳೆ ದೂರು ದಾಖಲಾಗಿದ ತಕ್ಷಣ ಅಂತ ಗೊತ್ತಾಗಿದೆ. ಅಲ್ಲಿರೋ ಹೆಂಗಸರು ಯಾರು ಮಕ್ಕಳನ್ನ ಹೆತ್ತಿಲ್ವಾ ಅಂತ ನನ್ನ ಪ್ರಶ್ನೆ. ಮಕ್ಕಳನ್ನ ನೋಡ್ಕೊಳ್ಳಕ್ಕೆ ನೀವು ಕೇವಲ ದುಡ್ಡು ಮಾಡೋಕ್ಕೋಸ್ಕರ ಡೇ ಕೇರಲ್ಲಿ ಬಂದು ಕೆಲಸ ಮಾಡೋದಾದ್ರೆ ದುಡ್ಡನ್ನ ಯಾರು ಹೆಂಗ್ ಬೇಕಾದ್ರೆ ಮಾಡ್ತಾರೆ. ಅದಕ್ಕೆ ಡೇ ಕೇರಿಗೆ ಬಂದು ನೋಡ್ಕೊಳ್ಬೇಕಾಗಿಲ್ಲ ನೀವು. ಯಾಕೆ ಮಹಿಳೆಯರ ಕೈಯಲ್ಲಿ ಮಕ್ಕಳನ್ನ ಜವಾಬ್ದಾರಿ ವಹಿಸ್ತಾರೆ ಅಂತ ಹೇಳಿದ್ರೆ ಆ ತಾಯ್ತನದ ಅನುಭವ ಅವಳಿಗಿರುತ್ತೆ, ಆ ಹೆಣ್ತನಕ್ಕೆ ಆ ಶಕ್ತಿ ಇದೆ ಅಂತ. ಕೆಟ್ಟ ಕೊಳಕ ಬೈಬೋದ್ರಿ, ಬೈಯೋದು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಮೌಲ್ಯಗಳು ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂತೆಲ್ಲ. ನಾವುಗಳು ಚಿಕ್ಕದ್ರಿಂದನೂ ಬೇಬಿ ಸಿಟ್ಟಿಂಗು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ. ಆದರೆ ಈ ರೀತಿ ಮಕ್ಕಳನ್ನ ನಡೆಸ್ಕೊಳ್ಳೋದಿದೆಯಲ್ಲ, ಆ ವಾಷಿಂಗ್ ಮೆಷಿನ್ ಒಳಗಡೆ ಮಗುನ ಹಾಕೋದಿದೆಯಲ್ಲ, ಅಲ್ಲಿಗೆ ಒಂದು ಜೀವ ಇರೋ ಮಗುವಿನ ಬೆಲೆ ಎಲ್ಲಿಗೆ ಬಂತು ನೆನೆಸ್ಕೊಳ್ಳಿ ನೀವು. ವಾಷಿಂಗ್ ಮಿಷಿನ್, ಬಟ್ಟೆ ಒಗೆಯೋ ಒಂದು ಮೆಷಿನ್ಗೆ ಮಗುನ ಕೂರಿಸ್ತಾರೆ ಅಂತಂದರೆ, ಇಷ್ಟು ಕೆಟ್ಟದಾಗಿ ಮಕ್ಕಳನ್ನಲ್ಲಿ ನಡೆಸ್ಕೊಳ್ತಾರೆ ಅಂತಂದರೆ ಕಾಟಾಚಾರಕ್ಕೆ ಬರ್ತೀರಾ ನೀವು ಆಯಗಳಾಗಿ ಕೆಲ್ಸಕ್ಕೆ ಸೇರ್ಕೊಂಡು? ಅಲ್ಲಿ 3 ಕಾಸು 6 ಕಾಸು ಸಿಗುತ್ತೆ ಅಂತ. ಇದಕ್ಕಿಂತ ದೇವಸ್ಥಾನದ ಮುಂದೆ ಕುತ್ಕೊಂಡು ಭಿಕ್ಷೆ ಎತ್ರಿ, ಅಲ್ಲೂ 3 ಕಾಸು 4 ಕಾಸು ಸಿಗುತ್ತೆ.
ಈ ಯಾವ ಡೇ ಕೇರ್ ಅದು ಇಂಥ ವರ್ಸ್ಟ್ ಡೇ ಕೇರು ಕ್ಯಾಬ್ ಜೆಮಿನಿ ಸೊಸೈಟಿಯ ಬೇಬಿ ಕೇರ್. ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ. ಯಾವ ರೀತಿ ಇವ್ರು ಹಿಂಸೆ ಕೊಟ್ಟರು, ಏನೇನು ಮಾಡಿದ್ರು ಅನ್ನೋದು ಆ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ನೀವು IT ಎಂಪ್ಲಾಯೀಸ್, ನಿಮ್ಮ ಮಕ್ಕಳನ್ನ ಡೇ ಕೇರ್ ನಲ್ಲಿ ಬಿಟ್ಟು ನೀವು ಕೆಲಸಕ್ಕೆ ತೆರಳ್ತಾ ಇದ್ದೀರಾ. ಹಾಗಿದ್ರೆ ನಿಮ್ಮ ಮಕ್ಕಳನ್ನ ಆರೈಕೆದಾರರು ಯಾವ ರೀತಿಯಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇದೆಯಾ? ಹಾಗಿದ್ರೆ ಈ ಸ್ಟೋರಿ ಒಮ್ಮೆ ನೋಡ್ಕೊ ಬನ್ನಿ. ಮಹಿಳೆಯರು ಮಕ್ಕಳನ್ನ ಫ್ರಂಟ್ ಲೋಡಿಂಗ್ ವಾಷಿಂಗ್ ಮಿಷಿನ್ ಒಳಗೆ ಹಾಕಿ ಚಿತ್ರಹಿಂಸೆ ನೀಡುತ್ತಿದ್ರೆ, ಪಾಶ್ಚಿಮಾತ್ಯ ಶೈಲಿಯ ಶೌಚಾಲಯದಲ್ಲಿ ಕೂರಿಸಿ ಟಾಯ್ಲೆಟ್ ಜೆಟ್ ಸ್ಪ್ರೇ ಬಳಸಿ ಅವರ ಬಾಯಿಗೆ ನೀರನ್ನ ಸಿಂಪಡಿಸಿದ್ದಾರೆ. ಸ್ನಾನಗೃಹದೊಳಗೆ ಬಿಟ್ಟು ಬೀಗ ಹಾಕಿದ್ದಾರೆ. ಇದರಿಂದ ಬೆದರಿದ ಮಕ್ಕಳು ಅಳುತ್ತಿದ್ರೆ, ಆರೈಕೆದಾರರು ದೈಹಿಕ ಕಿರುಕುಳ ಮತ್ತು ಚಿತ್ರಹಿಂಸೆ ನೀಡ್ತಾ ಇರೋದು ವಿಡಿಯೋಗಳಲ್ಲಿ ಸೆರೆಯಾಗಿವೆ. ಡೇ ಕೇರ್ನಲ್ಲಿ ದಾಖಲಾಗಿರುವ ವಿಡಿಯೋಗಳ ಆಧಾರದ ಮೇಲೆ ದೂರು ನೀಡಲಾಗಿದ್ದು, ಅದರಲ್ಲಿರುವ ದೃಶ್ಯಗಳು ಎದೆ ಝಲ್ಲೆನಿಸುವಂತಿವೆ. ಡೇ ಕೇರ್ಗಳಿಗೆ ಮಕ್ಕಳನ್ನ ಸೇರಿಸುವವರೇ ಈ ಸ್ಟೋರಿ ನೋಡಿ. ಡೇ ಕೇರ್ನಲ್ಲಿ 2 ವರ್ಷದ ಮಕ್ಕಳ ಮೇಲೆ ಕ್ರೌರ್ಯ, ವಾಷಿಂಗ್ ಮೆಷಿನ್ನಲ್ಲಿ ಮಗು ಕೂರಿಸಿ ಚಿತ್ರಹಿಂಸೆ. ಡೇ ಕೇರ್ ಸೆಂಟರ್ನಲ್ಲಿ 2 ವರ್ಷದ ಪುಟ್ಟ ಮಕ್ಕಳಿಗೆ ಅಮಾನವೀಯವಾಗಿ ಚಿತ್ರಹಿಂಸೆ ನೀಡಿರುವ ಆಘಾತಕಾರಿ ಘಟನೆ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. 5 ಮಹಿಳಾ ಕೇರ್ ಟೇಕರ್ಗಳ ವಿರುದ್ಧ ಪೊಲೀಸ್ನವರು FIR ದಾಖಲಿಸಿದ್ದಾರೆ. HAL ಆವರಣದಲ್ಲಿರುವ ಕ್ಯಾಬ್ ಜೆಮಿನಿ ಕಂಪನಿಯ ಆವರಣದಲ್ಲಿರುವ ಶಿಶುಪಾಲನಾ ಕೇಂದ್ರದಲ್ಲಿ ಈ ದೌರ್ಜನ್ಯ ನಡೆದಿದೆ. ಸದ್ಯ ವಿಡಿಯೋ ವೈರಲ್ ಆಗಿದ್ದು, ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಘಟನೆಯು ಉದ್ಯೋಗಸ್ಥ ಪೋಷಕರಲ್ಲಿ ಭೀತಿಯನ್ನ ಹುಟ್ಟಿಸಿದ್ದು, ಮಕ್ಕಳ ಸುರಕ್ಷತೆಯ ಬಗ್ಗೆ ತೀವ್ರ ಆತಂಕ ವ್ಯಕ್ತವಾಗುತ್ತಿದೆ. ಸಂಬಳ ಕೊಟ್ಟು ಮಕ್ಕಳನ್ನ ಆರೈಕೆ ಮಾಡಿ ಅಂದ್ರೆ ಇವರು ಮಾಡ್ತಾ ಇರೋದು ಹೊಡಿ ಬಡಿ ಕೆಲಸ. ಈ ರೀತಿ ಮಕ್ಕಳ ಆರೈಕೆದಾರರ ಮೇಲೆ ದೈಹಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಕೇಸ್ ದಾಖಲಿಸಿರುವ HALನ ಪೊಲೀಸ್ನವರು ನೋಟಿಸ್ ಅನ್ನ ನೀಡಿ ಆರೈಕೆದಾರರನ್ನ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ. ಕೇಪ್ ಜೆಮಿನಿಯ HAL ಕ್ಯಾಂಪಸ್ನಲ್ಲಿರುವ ಡೇ ಕೇರ್ನಲ್ಲಿ IT ಉದ್ಯೋಗಿಗಳು ತಮ್ಮ ಮಕ್ಕಳನ್ನ ಬಿಟ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂದುಕೊಂಡಿರ್ತಾರೆ. ಆದರೆ ಆರೈಕೆದಾರರು ಮಕ್ಕಳ ಬಳಿ ಸೈತಾನ್ಗಳಂತೆ ವರ್ತಿಸಿದ್ದಾರೆ. ಸದ್ಯ ಮಕ್ಕಳ ಮೇಲೆ ದೌರ್ಜನ್ಯ ನಡೆಸುತ್ತಿರೋ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿದ್ರಲ್ಲ, ನಿಮ್ಮ ಮಕ್ಕಳು ಸುರಕ್ಷಿತವಾಗಿ ಇರ್ತಾರೆ ಅಂತ ಹೇಳಿ ಡೇ ಕೇರ್ ನಲ್ಲಿ ಬಿಟ್ಟು ಹೋಗ್ತೀರಾ. ಆದ್ರೆ ಇವರು ದಾದಿಯರ ತರ ಆರೈಕೆಯನ್ನ ಮಾಡ್ತಾ ಇಲ್ಲ, ಬದಲಾಗಿ ಸೈತಾನ್ಗಳ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿದ್ದಾರೆ. ಶೌಚಾಲಯದ ಗುಂಡಿಗೆ ಕೂರಿಸಿ ಮಕ್ಕಳನ್ನ ವಾಷಿಂಗ್ ಮಿಷಿನ್ ಟಬ್ ನಲ್ಲಿ ಇರಿಸ್ತಾ ಇದ್ದಾರೆ. ಮಕ್ಕಳಿಗೆ ದೈಹಿಕವಾಗಿ ದೌರ್ಜನ್ಯವನ್ನ ಮಾಡ್ತಿದ್ದಾರೆ. ಸದ್ಯ 5 ಆರೈಕೆದಾರರ ಮೇಲೆ ಇದೀಗ HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಮಕ್ಕಳ ಆಯೋಗದಲ್ಲೂ ಕೂಡ ದೂರು ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಏನೇ ಹೇಳಿ, ಇಂತಹ ಆರೈಕೆದಾರರು ಇದ್ದರೆ ನಮ್ಮ ಮಕ್ಕಳು ಎಷ್ಟು ಸುರಕ್ಷಿತ ಅನ್ನೋದು ನಮ್ಮನ್ನ ಕಾಡುತ್ತೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಚಿತ್ರಾ ನಿಂಗಿಗೌಡ, ಪವರ್ ಟಿವಿ, ಬೆಂಗಳೂರು. ಫಸ್ಟ್ ಆಫ್ ಆಲ್ ನಮ್ಮ ಕರೆಸ್ಪಾಂಡೆಂಟ್ ಸುಚಿತ್ರಾ ಏನಿದ್ದಾರೆ ಮತ್ತು ನಮ್ಮ ಎಡಿಟೋರಿಯಲ್ ಟೀಮ್ ಏನಿದೆ, ಇಂಥ ಒಂದು ಸುದ್ದಿಯನ್ನು ಪಿಕ್ ಮಾಡಿದ್ದಕ್ಕೆ ಐ ಶುಡ್ ಸೇ ಥ್ಯಾಂಕ್ ಯು ಆ್ಯಂಡ್ ಹ್ಯಾಟ್ಸ್ ಆಫ್. ಒಂದು ಜವಾಬ್ದಾರಿಯುತ ಮಾಧ್ಯಮ ಆಗಿ ಕೇವಲ ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ, ಚರ್ಚೆ ಮಾಡೋಣ ಇದ್ರ ಬಗ್ಗೆ. ನಮ್ಮ ಜೊತೆಗೆ ಮಕ್ಕಳ ರಕ್ಷಣಾ ಆಯೋಗದ ಮಾಜಿ ಅಧ್ಯಕ್ಷರು ಶಶಿಧರ್ ಕೋಸುಂಬೆ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸತ್ಯವಾಣಿ ಅವರಿದ್ದಾರೆ, ಗೃಹಿಣಿ. ನಮಸ್ತೆ ಸತ್ಯವಾಣಿ ಅವರೇ. ಪೋಷಕರಾದಂಥ ಪುಷ್ಪಾ ಕೇಶವ್ ಅವರಿದ್ದಾರೆ. ಪುಷ್ಪಾ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಗೃಹಿಣಿಯರಿಂದಾನೇ ಬರ್ತೀನಿ ಸರ್, ಯಾಕೆಂದರೆ ಮಕ್ಕಳನ್ನ ಮನೇಲಿ ನೋಡಿಕೊಂಡು ಅವರ ಲಾಲನೆ ಪಾಲನೆ ಮಾಡಿ ಬೆಳೆಸೋರವರು. ನನಗೆ ಈ ಸುದ್ದಿ ನೋಡಿದಾಗ ಅಂಥ ಆಶ್ಚರ್ಯ ಆಗಿಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ ಸತ್ಯವಾಣಿ ಮತ್ತು ಪುಷ್ಪ ಅವರೇ. ಹೆತ್ತ ತಾಯಿನೇ ಮಕ್ಕಳನ್ನ ಕೊಲೆ ಮಾಡ್ತಾ ಇರುವಂಥ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂಥ ಘಟನೆಗಳನ್ನು ನಾವು ನೋಡ್ತಿರುವಾಗ
9 ತಿಂಗಳು ಹೆತ್ತು ಹೊತ್ತು ಆ ಮಗುವಿಗೆ ಜನ್ಮ ಕೊಟ್ಟ ತಾಯಿನೇ ಮಗುನ್ ಕೊಲೆ ಮಾಡ್ತಿರುವಾಗ ಇಂಥ ದುಡ್ಡುಗೋಸ್ಕರ ಕೆಲಸ ಮಾಡೋ ಡೇ ಕೇರ್ಗಳು ಮಕ್ಕಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಟರ್ ಜೆಟ್ ಸ್ಪ್ರೇನ ಅವ್ರ ಬಾಯಿಗೆ ಬಿಡೋದ್ರಲ್ಲಿ ನನಗೇನು ಆಶ್ಚರ್ಯ ಅಂತ ಅನ್ನಿಸ್ತಿಲ್ಲ. ಬಟ್ ನೋವಿದೆ ಮನಸ್ಸಲ್ಲಿ, ಕೋಪನೂ ಇದೆ. ನೀವೇನು ಹೇಳ್ತೀರಿ ಈ ಘಟನೆ ನೋಡಿದ್ರೆ? ಇದು ನೋಡಿದ್ರೆ ತುಂಬ ಇದು ಏನು ಹೇಳೋದಕ್ಕೆ ನನಗೆ ತುಂಬ ನೋವಾಗುತ್ತೆ. ಫಸ್ಟು ಏನು ಗೊತ್ತಾ, ಈಗ ನೆನ್ನೆ ಮೊನ್ನೆ ಎಲ್ಲ ನಾವು ಎಲ್ಲ ಉತ್ತರ ಪ್ರದೇಶದಲ್ಲಿ ಡೇ ಕೇರಲ್ಲೇ ಮಕ್ಳುಗಳು ಒಂದು ಮಗು 2.5 ವರ್ಷದ ಮಗು ಏನೋ 20 ಬಾರಿ ಇನ್ನೊಂದು ಮಗುನ ಕಚ್ಚಿದೆ. ಅದು ಡೇ ಕೇರ್ ಸಿಬ್ಬಂದಿಯವರು ಆ ಮಗು ಅಷ್ಟು ಗಲಾಟೆ ಮಾಡ್ತಾಯಿದ್ರು, ಬಾಕ್ಲಾಕೊಂಡು ಹೋಗಿ ಅಷ್ಟು ಕಿರ್ಚೋದು ಕೇಳಿಸ್ಕೊಳ್ದಿರ ಅವರಷ್ಟಕ್ಕೆ ಅವರು ಇದ್ದು ಇದೆಲ್ಲ ನೆನ್ನೆ ಮೊನ್ನೆ ನೋಡಿದ್ದು ಅದು ಎಲ್ಲೋ ಅಂತ. ಈಗ ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ಈ ಥರ ಆಗಿದೆ ಅಂತ ಕೇಳಿದಾಗ ನಿಜವಾಗ್ಲೂ ಆಘಾತ ಆಗುವಂಥ ವಿಷಯ ಇದು. ನಾವು ದುಡ್ಡಿಂದೇ ಹೋಗ್ತಾ ಮಕ್ಕಳನ್ನ ಪ್ರೀತಿನೇ ಕಳ್ಕೊತಾ ಇದ್ದೀವಿ ಅಂತ ಅನಿಸುತ್ತೆ. ಇವತ್ತು ಇದು ಡೇ ಕೇರ್ಗಳು ಎಷ್ಟಿದೆಯೋ ಅಷ್ಟೇ ವೃದ್ಧಾಶ್ರಮಗಳು ಇದೆ. ಯಾಕೆಂದರೆ ನಾಳೆ ನಾವು ಅಲ್ಲೋಗ್ತೀವಿ ಮಕ್ಕಳನ್ನ. ಇವತ್ತು ನಾವು ಡೇ ಕೇರಲ್ಲಿ ಬಿಟ್ಟು ಬೆಳೆಸೋದ್ರಿಂದ ನಾಳೆ ನಾವು ಅಲ್ಲ ಆರಾಮಾಗಿ ಹೋಗ್ತೀವಿ. ಇಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ದುಡ್ಡಿನ ಇದು ಅವ್ರ ಹತ್ರ ಅಷ್ಟು ದುಡ್ಡಿದೆ, ಅವ್ರು ಈ ಥರ ಮಕ್ಕಳನ್ನ ಈ ಸ್ಕೂಲಿಗೆ ಸೇರಿಸಿದ್ದಾರೆ. ಆ ಥರ ಸೇರಿಸ್ಬೇಕು, ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂದರೆ, ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಅದಕ್ಕೆ ತಕ್ಕಂತೆ ನಾವು ಸಂಪಾದನೆ ಮಾಡಬೇಕು. ಎಷ್ಟು ಸ್ಕೂಲ್ಗಳಲ್ಲಿ ಫೀಸ್ಗಳು ಎಷ್ಟೆಷ್ಟಿದೆ ಅಂತ ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಅಷ್ಟೆಲ್ಲ ನಾವು ಕೊಡಬೇಕು ಅಂದರೆ ಇಬ್ಬರು ದುಡಿಬೇಕು ಅಂದರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಅವಾಗ ಇಂಥ ಡೇ ಕೇರ್ಗಳಲ್ಲಿ ಬಿಡ್ತಾರೆ. ಅವರು ಪಾಪ ಇದು ಅಲ್ಲಿ ನಮ್ಮ ಥರನೇ ಮಕ್ಕಳನ್ನ ನೋಡ್ಕೋತಾರೆ. ಅಲ್ಲೊಂದು ಸುರಕ್ಷತಾ ಭಾವನೆ ಬರುತ್ತೆ ಮಕ್ಕಳಲ್ಲಿ, ಸಾಮಾಜಿಕ ಕೌಶಲ್ಯ ಬೆಳೆಯುತ್ತೆ ಅಂತ ಅವರು ಮಕ್ಕಳು ಬೆರೆತಾಗ ಅವರಲ್ಲಿ ಇದು ಮಾತುಗಳು ಬೇಗ ಬರುತ್ತೆ. 2 ವರ್ಷದ ಮಕ್ಕಳು ಇರೋ ಮಕ್ಕಳಲ್ಲಿ ಸಮವಯಸ್ಕರು ಇರೋದ್ರಿಂದ ಅವರಲ್ಲಿ ಆ ಭಾವನೆ ಈ ಭಾವನೆ ಮಕ್ಕಳಲ್ಲಿ ಒಂದೇ ಥರ ಇರೋದ್ರಿಂದ ಮಕ್ಕಳು ಬೇಗ ಬೆಳೀತಾರೆ ಅನ್ನೋ ಒಂದು ಇಟ್ಕೊಂಡು ಡೇ ಕೇರ್ಗಳು ಓಪನ್ಗಳಾಗಿರೋದು. ಆದರೆ ಈಗಿನ ಡೇ ಕೇರ್ಗಳು ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ ಏನನ್ಸುತ್ತೆ, ಇದು ಡೇ ಕೇರ್ಗಳಲ್ಲ, ಡೆವಿಲ್ ಕೇರ್ಗಳ ಥರ ಆಗ್ತಾಯಿದೆ. ಮಕ್ಕಳನ್ನ ಈ ರೀತಿ ಹಿಂಸೆ ಮಾಡ್ತಾರೆ ಅಂದರೆ ಅವ್ರು ನಿಜವಾಗ್ಲೂ ಮನುಷ್ಯರ ಅಂತ, ತಾಯಿಯ ಬಿಡಿ ಸೆಕೆಂಡ್ರಿ, ಮನುಷ್ಯರ ಅನ್ನೋ ಥರ ಯೋಚನೆ ಆಗ್ತಿದೆ. ಮಗುನ ಸಮಾಧಾನ ಮಾಡೋಕ್ಕಾಗ್ದಿರ ಅವರು ವಾಷಿಂಗ್ ಮಿಷಿನಲ್ಲಿ ಹಾಕ್ತಾರೆ ಅಂತಂದರೆ ಇನ್ನೆಂಥ ಇವ್ರುಗಳು ಬರೀ ದುಡ್ಡುಗೋಸ್ಕರ ಅವ್ರು ಬರ್ತಾರೆ ಅನಿಸುತ್ತೆ. ಈ ಮಕ್ಕಳು ಡೇ ಕೇರ್ ಅವರು ಮಕ್ಕಳನ್ನ ಏನು ಸುಮ್ಮನೆ 1,000-2,000 ರೂಪಾಯಿಗೆ ತೊಗೊಂಡು ಮಕ್ಕಳನ್ನ ಡೇ ಕೇರಲ್ಲಿ ಬೆಳೆಸಲ್ಲ, ಅದಕ್ಕೆ ತಕ್ಕಂಥ ಲಕ್ಷ ತಗೋತಾರೆ. ಇವ್ರುಗಳು ಇಷ್ಟೆಲ್ಲ ತೊಗೊಂಡು ಮಕ್ಕಳಿಗೆ ಆ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ರು, ಆ ಇನ್ನೊಂದು ಲೇಡಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ಅವ್ರು ಬಂದು ಮಕ್ಕಳಿಗೆ ಹೇಳ್ಬಾರ್ದ, ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ? ಮಕ್ಕಳಿಗೆ ಸಮಾಧಾನ ಮಾಡೋ ರೀತಿ ಇವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಇವರು ಮನುಷ್ಯರ ಅನ್ನೋದು ಈ ನನ್ನ ತಲೆಗೆ ಬರ್ತಾ ಇದೆ. ನಿಜವಾಗ್ಲೂ ಮನುಷ್ಯರೇ ಅಲ್ಲ, ಇವ್ರುಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅವರು ತಮ್ಮ ಮಕ್ಳಿಗೂ ಅವರು ಹೊಡೆಯೋದಕ್ಕೆ ಹಿಂದೆ ಮುಂದೆ ನೋಡಬೇಕು, ಅಂಥ ಶಿಕ್ಷೆ ಕೊಡಬೇಕು ಇಂಥವ್ರಿಗೆಲ್ಲರಿಗೂ. ಅವ್ರ ಪರವಾಗಿ ಇದಿರುತ್ತಲ್ಲ, ಲೇಸನ್ಸ್ ಇರುತ್ತಲ್ಲ, ಕಿತ್ತು ಹಾಕಬೇಕು. ಎಷ್ಟು ಮಕ್ಕಳಿಗೆ ಇವರು ಈ ಥರ ಹಿಂಸೆ ಕೊಟ್ಟು ತಾಯಿದಿರು ಆ ಮಕ್ಕಳಿಗೆ ತಾಯಿದಿರ ಹತ್ರ ಹೇಳ್ಕೊಳ್ಳೋಕ್ಕೆ ಗೊತ್ತಾಗಲ್ಲ. 2 ವರ್ಷದ ಮಗು ನನ್ನನ್ನು ಅವ್ರು ಹಿಂಗೆ ಹೊಡೆದ್ರು ಅಂತ ಹೇಳ್ಕೊಳ್ಳೋಕೆ ಗೊತ್ತಾಗುತ್ತಾ? ಈ ಥರ ಇರುವಾಗ ನಂಗೆ ನಿಜವಾಗ್ಲೂ ತುಂಬ ಸಂಕಟ ಆಗ್ತಿದೆ. ಈ ಥರ ಇರುವಾಗ ಇವ್ರುಗಳನ್ನೆಲ್ಲ ಏನು ಮಾಡಬೇಕು ಮೇಡಮ್? ನಿಜವಾಗ್ಲೂ ಇದಕ್ಕೆ ಸರಿಯಾದ ಕಾನೂನು ಬರಬೇಕು ಮತ್ತು ಸರಿಯಾದ ಶಿಕ್ಷೆ ಅವ್ರಿಗಾಗಬೇಕು. ಎಸ್ ಸತ್ಯವಾಣಿ ಅವರೇ, ಏನು ಹೇಳ್ತೀರಿ? ಇದು ತುಂಬ ಶಾಕಿಂಗು. ಈಗ ಒಂದು ಹೆಣ್ಣು ಅಂದರೆ ತಾಯ್ತನ, ಅದನ್ನು ಎಷ್ಟು ಪವಿತ್ರವಾಗಿದ್ದು 9 ತಿಂಗಳು ಹೊತ್ತು ಎತ್ತು ಸಾಕ್ತಾಳೆ ಅಲ್ವಾ? ಒಂದು ಮಗು ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಹೆಣ್ಣು ಮಗು ಮಾಡ್ಕೊಂಡ್ಮೇಲೆ ತನ್ನ ತಾಯ್ತನ ಅನುಭವ ಮಾಡ್ಕೋಬೇಕು, ಚಿಕ್ಕ ಆ್ಯಕ್ಟಿವಿಟೀಸ್ ನೋಡಬೇಕು, ಆ ಮಗು ಬೆಳೀತಾ ಇರೋದು ನೋಡಬೇಕು ಅಂತ ಇರಬೇಕಾಗತ್ತೆ. ಬಟ್ ಮಗುನ ಮಾಡ್ಕೋಬೇಕಾದ್ರೇ ಅದು ಆಲೋಚನೆ ಮಾಡಿಕೊಂಡು ಮಗುನ ಭೂಮಿಗೆ ತಂದರೆ ಈ ಥರದ್ದು ಕೇಸ್ಗಳು ಕಡಿಮೆ ಆಗುತ್ತೆ. ಬಟ್ ಈಗೇನು ಗೊತ್ತಾ, ಒಂದು ಮದುವೆ ಆಯಿತು, ಒಂದು ಮಗು ಆಯಿತು, ನನ್ನ ಹತ್ರ ದುಡ್ಡಿದ್ರೆ ಎಲ್ಲ ಪಾಸಿಬಲ್. ದುಡ್ಡಿದೆಯಲ್ಲ, ಅಪ್ಪ ಬೇಡ, ಅಮ್ಮ ಬೇಡ, ಅತ್ತೆ ಬೇಡ, ಮಾವ ಬೇಡ, ದುಡ್ಡಿದೆ, ನಾನು ಅರ್ನ್ ಮಾಡ್ತೀನಿ, ನನಗೂ 1 ಲಕ್ಷ ಬರುತ್ತೆ, ಅದು ಕ್ಯಾಬ್ ಜಮೀನಿಂದ ಒಳ್ಳೆ ಸ್ಯಾಲ್ರೀಸ್ ಬರುತ್ತೆ, ಲಕ್ಷ ಹುಡುಗಿಗೂ ಬರುತ್ತೆ, ಹುಡುಗನಿಗೂ ಬರುತ್ತೆ. ನಮಗೇನು ದುಡ್ಡು ಕೊಟ್ಟರೆ ಮನೆ ಕೆಲಸದವ್ರು ಬರ್ತಾರೆ, ದುಡ್ಡು ಕೊಟ್ಟರೆ ಅಡುಗೆವಳು ಬರ್ತಾಳೆ, ದುಡ್ಡು ಕೊಟ್ಟರೆ ಏನು ಕೇರ್ ಟೇಕರ್ ಸಿಕ್ಕತ್ತೆ, ದುಡ್ಡಿದ್ರೆ ಎಲ್ಲ ಸಾಕು ಅನ್ನೋರಿಗೆ, ಎಲ್ಲ ಸಿಕ್ಕತ್ತೆ ಅನ್ನೋರಿಗೆ ಇದು ಕಣ್ ತೆರೆಸೋ
ಒಂದು ಘಟನೆ ಅಂತ ಹೇಳಬೇಕಾಗತ್ತೆ. ಏಕೆಂದರೆ ನಾವು ದುಡ್ಡಿಂದ ಎಲ್ಲ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅದು ತಿಳ್ಕೊಬೇಕಾಗತ್ತೆ. ಮತ್ತು ಒಂದು ಮಗುನ ಮಾಡ್ಕೋಬೇಕು ಅಂದಾಗ ಮಗು ಬಂದ ಮೇಲೆ ಅದನ್ನು ನಾವು ಹೇಗೆ ತೊಗೋಬೇಕು, ಗಂಡ ಹೆಂಡತಿ ಇಬ್ಬರೂ ಕೇರ್ ತೊಗೋಬೇಕಾಗತ್ತೆ. ಆಮೇಲೆ ನಾವು ಡೇ ಕೇರಲ್ಲಿ ಬಿಟ್ಟಾಗ ನಮ್ಮ ಮಕ್ಕಳನ್ನ ನಾವು ಬಿಟ್ಟಾಗ್ಲೂ ದಿನ ಹೇಗೆ ನೋಡ್ತಾ ಇದ್ದಾರೆ, ಡೇ ಕೇರ್ ಒಳಗಡೆ ಚೆನ್ನಾಗಿದೆಯಾ ಇಲ್ವಾ, ಪೇರೆಂಟ್ಸ್ನ ಕೇರ್ ತೊಗೊತಾ ಇದ್ದಾರಾ ಇಲ್ವಾ ಅನ್ನೋದು ಗಮನಿಸಬೇಕಾಗತ್ತೆ. ಇದನ್ನು ಯಾರೂ ಗಮನಿಸೋದಿಲ್ಲ. ಈಗಿರೋ ಡೇ ಕೇರ್ಸಲ್ಲೆಲ್ಲ ಒಂದು ಏನಾಗಿದೆ, ಈಗ ಅತಿಯಾದ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಮೇಡಮ್. ಏನಂದರೆ ದುಡ್ಡು ಕೊಟ್ಬಿಟ್ರೆ ಲೈಸೆನ್ಸ್ ಕೊಟ್ಬಿಡ್ತಾರೆ. ಡೇ ಕೇರಲ್ಲಿರೋ ಆಯಾಗಳಿಗೆ ಯಾರೂ ಟ್ರೈನಿಂಗ್ ಕೊಡಲ್ಲ. ಅವ್ರಿಗೂ ಒಂದು ಮೊದಲು ನಾವು ಚಿಕ್ಕವರಿದ್ದಾಗ ಶಿಶು ವಿಹಾರ ಅಂತ ಇತ್ತು, ಅದು ವಿಹಾರ ಅಂತ ಇತ್ತು, ಗೌರ್ಮೆಂಟೇ ನಡೆಸ್ತಾ ಇತ್ತು. ಶಿಶು ವಿಹಾರ ಅಂತ ಇತ್ತು, ಅವಾಗೆಲ್ಲ ಹೋಗ್ತಾಯಿದ್ರು. 3 ವರ್ಷದ ಮೇಲೇ ಹೋಗ್ತಾಯಿದ್ದು. ಅಲ್ಲಿವರೆಗೆ 3 ವರ್ಷದ ತನಕ ತಂದೆ ತಾಯಿ ಜೊತೆಗೆ ಇರಬೇಕು. ಈಗ ನಾನು ಡೇ ಕೇರಲ್ಲಿ ನೋಡ್ತೀನಿ 6 ಮಂತ್ಸ್ ಬೇಬಿನೂ ಬಿಟ್ಟು ಹೋಗ್ತಾರೆ. ಇನ್ನು ಯಾತಕ್ಕೆ ದುಡಿತಾ ಇದ್ದಾರೆ? ನಾವು ಮಕ್ಕಳಿಗಾಗಿ ದುಡಿತಾ ಇದ್ದೀವಿ ಅಂತ ಹೇಳಿದವರು ಆ ಮಕ್ಕಳನ್ನೇ ನೋಡ್ಕೊತಾ ಇಲ್ಲ, ಈ ಚಿತ್ರಹಿಂಸೆ ಪಡ್ತಾ ಇದ್ದಾರೆ. ಮಗು ಬೆಳೆಯೋ ವಯಸ್ಸು 0 to 9 ಇಯರ್ಸು ಅಥವಾ 8 ಇಯರ್ಸ್ಗೆ ಅದು ಡೆವಲಪ್ಮೆಂಟ್ ಆಗುತ್ತೆ. ಈ ಚಿಕ್ಕ ವಯಸ್ಸಲ್ಲೇ ಈ ಥರ ಆಘಾತಗಳಾದಾಗ ಮುಂದೆ ಸಮಾಜದಲ್ಲಿ ಏನಾಗುತ್ತೆ ಆ ಮಗು? ಆಲ್ ರೈಟ್, ಚರ್ಚೆ ಮಾಡೋಣ. ಶಶಿಧರ್ ಜಿ, ನನಗೆ ನಿಮ್ಮ ಹತ್ರ ಹಲವು ಪ್ರಶ್ನೆಗಳಿದ್ದಾವೆ. ಬೇಕಾದಷ್ಟು ಆಯೋಗಗಳಿದ್ದಾವೆ. ಮಹಿಳಾ ಆಯೋಗ ಇದೆ, ಮಕ್ಕಳ ಆಯೋಗ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ. ಈ ಆಯೋಗಗಳು ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ನನಗೆ ಖಂಡಿತವಾಗ್ಲೂ ಇದೆ. ಯಾವುದೋ ಇಂಥದ್ದೊಂದು ಸುದ್ದಿ ಬಂದಾಗ ಆಯೋಗಗಳು ಆ್ಯಕ್ಟಿವ್ ಆಗೋದು, ಅಲ್ಲಿ ಹೋಗೋದು, ರೇಡ್ ಮಾಡೋದು, ಕೇಸ್ ಹಾಕೋದು ಮಾಡೋದು, ಇದನ್ನು ನಾವು ಕಂಡಿದ್ದೀವಿ. ಇಷ್ಟೇನ ಆಯೋಗಗಳ ಜವಾಬ್ದಾರಿ? ಯಾಕೆಂದರೆ ನೀವು ಅದರ ಮಾಜಿ ಅಧ್ಯಕ್ಷರಾಗಿದ್ದವರು. ಮಕ್ಕಳನ್ನು ರಕ್ಷಣೆ ಮಾಡೋದು ಅಂತಂದರೆ ಯಾವುದೋ ಒಂದು ಘಟನೆ ನಡೆದಾಗ ಅಲ್ಲ ಅಂತ ನನ್ನ ಭಾವನೆ. ಅವರ ಹಕ್ಕುಗಳನ್ನು, ಅವರ ರಕ್ಷಣೆಯನ್ನು ದಿನನಿತ್ಯ ಆಗ್ತಾ ಇರಬೇಕು. ಮತ್ತು ಅದು ಯಾವುದೋ ಅದು ಒಂದು ಅಸಂಬದ್ಧ ರೀತಿಯಲ್ಲಿ ಆಗೋದಲ್ಲ. ಇಟ್ ಶುಡ್ ಬಿ ಇನ್ ಅ ನ್ಯಾಚುರಲ್ ಪ್ರಾಸೆಸ್. ಅದು ನ್ಯಾಚುರಲ್ ಆಗಿದೆ, ಆ ಹಕ್ಕಿದೆ ಮಗುದು, ಅದು ರಕ್ಷಣೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕು. ಕೇವಲ ಆಯೋಗದ ಒಂದೇ ಅಂತಲೂ ನಾನು ಹೇಳ್ತಾ ಇಲ್ಲ. ಯಾಕೆ ಆಯೋಗಗಳು ಕೂಡ ಇಂಥ ಡೇ ಕೇರ್ಗಳ ಮೇಲೆ ಪ್ರತಿನಿತ್ಯ ಕಣ್ಣಿಡಲ್ಲ, ಮಾನಿಟರ್ ಮಾಡಲ್ಲ? ಎಷ್ಟು ಈ ಥರ ಅನೈತಿಕವಾಗಿನೋ ಅಥವಾ ಇಲ್ಲೀಗಲಿ ಅಂದರೆ ಅನ್ರಿಜಿಸ್ಟರ್ಡ್ ಡೇ ಕೇರ್ಗಳು ಎಷ್ಟಿದ್ದಾವೆ, ರಿಜಿಸ್ಟರ್ಡ್ ಡೇ ಕೇರ್ಗಳು ಎಷ್ಟಿದ್ದಾವೆ? ಆ ಡೇ ಕೇರಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೊಂದು ಕ್ವಾಲಿಫಿಕೇಶನ್ ಇರಬೇಕು, ಇಂತಿಷ್ಟು ದಿನ ಟ್ರೈನಿಂಗ್ ಆಗಿರಬೇಕು, ಆಯಾಗಳಿಗೆ ಅದರಲ್ಲಿ ಟ್ರೈನಿಂಗ್ ಆಗಿರಬೇಕು. ಈ ರೀತಿಯಾದಂಥವನ್ನ ರೆಗ್ಯುಲರ್ ಮಾನಿಟರಿಂಗ್ ಯಾಕೆ ಆಗ್ತಾ ಇಲ್ಲ? ಈ ಥರದ ಒಂದು ಡೇ ಕೇರ್ ಸೆಂಟರ್ನಲ್ಲಿ 2014ರಲ್ಲಿ ಬೆಂಗಳೂರಿನ ಕೆಲವು ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳಿಗೆ ಅವರ ಮಕ್ಕಳ ಚಟುವಟಿಕೆ ನಿಯಂತ್ರಣ ಮಾಡುವ ಒಂದು ನೆಪವನ್ನಾಗಿಟ್ಕೊಂಡು ಮತ್ತು ಬರ್ತಕ್ಕಂಥ ಔಷಧಿಗಳು ಕೊಡ್ತಾಯಿದ್ರು. ಹೌದು, ಅದು ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಪ್ರಸಾರ ಆಗಿತ್ತು 2014ರಲ್ಲಿ. ಆ ಟೈಮಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಉಮಾಶ್ರೀ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಆಗುತ್ತೆ. ಸಭೆ ಆದಮೇಲೆ 2015ರಲ್ಲಿ ಮಾರ್ಗಸೂಚಿಗಳು ಹೊರಡಿಸ್ತಾರೆ. ಮಾರ್ಗಸೂಚಿಗಳು ಹೊರಡಿಸಿ ಯಾವ ರೀತಿ ಡೇ ಕೇರ್ ಸೆಂಟರ್ಗಳನ್ನು ನಡೆಸಬೇಕು, ಕ್ರಮಬದ್ಧವಾಗಿ ಯಾವ ರೀತಿ ಅದು ಪರವಾನಗಿ ತೆಗೆದುಕೊಳ್ಳೋದಿರ್ಬೋದು, ಆಮೇಲೆ ಸ್ಥಳದ ಬಗ್ಗೆ ಇರ್ಬೋದು, ಆಟದ ಮೈದಾನ ಇರ್ಬೋದು, ಮಕ್ಕಳಿಗೆ ಮಲಗಲಿಕ್ಕೆ ವ್ಯವಸ್ಥೆ ಅಂತಕ್ಕಂಥದ್ದು, ಪ್ರತಿಯೊಂದು ಸುರಕ್ಷತಾ ಕ್ರಮಗಳಿರ್ಬೋದು, ಪ್ರತಿಯೊಂದು ಅಂಶಗಳನ್ನು ಯಾವ ರೀತಿಯಾಗಿ ಅದು ಕ್ರಮಬದ್ಧವಾಗಿ ಸಮುಚಿತ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಒಂದು ಸದುದ್ದೇಶದೊಂದಿಗೆ ಅವತ್ತಿನ ದಿವಸ ಮೇ 2015ರಲ್ಲಿ ಇದು ಒಂದು ಮಾರ್ಗಸೂಚಿ ಸುತ್ತಲೇ ಬರುತ್ತೆ. ಬಂದಾಗಿನಿಂದ ಈಗ BBMP ಆದರೆ ಈ BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಡೇ ಕೇರ್ ಸೆಂಟರ್ ಇದ್ದರೂ ಕೂಡ ಅಲ್ಲಿ ಪರವಾನಗಿ ತೊಗೊಳ್ಬೇಕು ಅನ್ನೋ ಆ ಒಂದು ಪರವಾನಗಿ ತೆಗೆದುಕೊಂಡಂಥ ಮಾನದಂಡಗಳ ಒಂದು ಮಾರ್ಗದಲ್ಲಿ ನಡಿಬೇಕು. ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೂ ಸಹಿತ ಎಂಥ ಟ್ರೈನ್ಡ್ ಎಜುಕೇಟೆಡ್ ಅಂದರೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಇರ್ಬೋದು, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಆರೈಕೆ ಮಾಡಲಿಕ್ಕೆ ಬೇಕಾದಂಥ ಒಂದು ಮಾಹಿತಿಯನ್ನು ಪಡ್ಕೊಂಡಂಥವರು, ಮತ್ತು ಅಲ್ಲಿ ಯಾರೇ ಕೆಲಸ ಮಾಡೋರಿದ್ದರೂ ಸಹಿತ ಅವರ ಕ್ರಿಮಿನಲ್ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿಯೇ ಅಲ್ಲಿ ಕೆಲಸಕ್ಕೆ ತಗೊಳ್ಬೇಕು ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಮಾರ್ಗಸೂಚಿಗಳಿದೆ. ಆಮೇಲೆ ಆ ಒಂದು ಯಾರು ಅಂದರೆ ಗ್ರಾಮೀಣ ಭಾಗದಲ್ಲಿ ಆಗಲಿ, ನಗರ ಪ್ರದೇಶದಲ್ಲಾಗಲಿ, ಮಹಾನಗರ ಪಾಲಿಕೆಗಳು ಯಾರು ಅವರಿಗೆ ಪರವಾನಗಿ ಕೊಡ್ತಾರೋ ಅವ್ರ ಮೇಲಿನ ಮೇಲೆ ವಿಸಿಟ್ ಮಾಡಬೇಕು. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿದ್ದರೆ CO ಅವರ ಒಂದು ಅಧ್ಯಕ್ಷತೆಯಲ್ಲಿ DDP ಅವರು, DD ವುಮೆನ್ ಆ್ಯಂಡ್ ಚೈಲ್ಡ್ ಅವರು ಇತ್ಯಾದಿ ಅಧಿಕಾರಿಗಳು ಸೇರಿದಂಥ ಒಂದು ಸಮಿತಿ ಇದೆ. ಮತ್ತು BBMPಯಲ್ಲಿ ಆದರೆ ಕಮಿಷನರು ಮತ್ತು ವಿವಿಧ ಅಧಿಕಾರಿಗಳ ಒಂದು ಸಮಿತಿಗಳಿದೆ. ಹೀಗಾಗಿ ಆ ಎಲ್ಲ ಸಮಿತಿಗಳ ಮುಖ್ಯಸ್ಥರಿರ್ಬೋದು ಅಥವಾ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಒಂದು ಜವಾಬ್ದಾರಿ ಇದೆ. ಹೀಗಾಗಿ ಆಯೋಗಗಳು ಸಹಿತ, ಆಯೋಗ ಯಾವುದೇ ಈ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ,
ಘಟನೆ ನಡೆದಾಗ ಅನ್ನೋದಕ್ಕಿಂತ ಮೇಲಿನ ಮೇಲೆ ಸಂಬಂಧಪಟ್ಟಂಥ ಆಯೋಗಗಳು ಗಮನಿಸ್ತಾ ಇರುತ್ತೆ. ಬಟ್ ಆಯೋಗನೇ ಹೋಗಿ ಗಮನಿಸ್ಬೇಕು ಅನ್ನೋದಲ್ಲ. ಎಲ್ಲ ಇಲಾಖೆಗಳು ಜವಾಬ್ದಾರಿ ಇದೆ. ಆ ಇಲಾಖೆಗಳು ಯಾವ ಇಲಾಖೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಸಮುಚಿತ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅದನ್ನು ಗಮನಿಸ್ತಕ್ಕಂಥದ್ದು, ಮೇಲ್ವಿಸ್ತರಿ ಮಾಡ್ತಕ್ಕಂಥದ್ದು ಮತ್ತು ತಿಳಿ ಹೇಳ್ತಕ್ಕಂಥ ಕೆಲಸ ಆಯೋಗಗಳು ಮಾಡುತ್ತೆ. ಹೀಗಾಗಿ ರಾಜ್ಯದಲ್ಲಿ ಮತ್ತು ಇವತ್ತು ಈ ಒಂದು ಘಟನೆ ಭಾಳಷ್ಟು ಇದು ಮಕ್ಕಳಿಗೆ ಏನಾಗಿದೆ ಅಂದರೆ, ಮಕ್ಕಳಿಗೆ ಒಂದು ಎಲ್ಲರೂ ಥರ ಒಂದು ಯಾಂತ್ರಿಕ ಜೀವನದಲ್ಲಿ ಯಾಂತ್ರಿಕ ಬದುಕನ್ನು ತಾವು ಯಾವ ರೀತಿ ನಡೆಸ್ತಾ ಇದ್ದಾರೆ, ಮಕ್ಕಳಿಗೂ ಸಹ ಅದೇ ರೀತಿ ಬೆಳೆಸಲಿಕ್ಕೆ ಎಲ್ಲರೂ ಹೊರಟಿದ್ದಾರೆ. ಇದು ಭಾಳ ದುರಂತ ಇದೆ. ಯಾಕಂದರೆ ಈಗಾಗಲೇ ನಮ್ಮ ದೇಶದಲ್ಲಿ ಮಕ್ಕಳ ಒಂದು ಏನು ಟೋಟಲ್ ಫೆರ್ಟಿಲಿಟಿ ರೇಟ್ ಏನಿದೆ ಅಲ್ಲ, ಅದು ಈಗಾಗಲೇ ಕಮ್ಮಿ ಆಗ್ತಾಯಿದೆ. ವಿಶೇಷವಾಗಿ ನಮ್ಮ ದಕ್ಷಿಣ ರಾಜ್ಯಗಳು, ನಮ್ಮ ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು 3ನೇ ಮಗು ಹೆತ್ತಿದ್ರೆ 30,000, 4ನೇ ಮಗು ಹೆತ್ತಿದ್ರೆ 40,000 ಪ್ರೋತ್ಸಾಹನ ಕೊಡ್ತೀವಿ ಅಂತಕ್ಕಂಥ ನಿರ್ಣಯಕ್ಕೆ ಬಂದಿದ್ದಾರೆ. ಅಂದರೆ ಮಕ್ಕಳನ್ನು ಯಾರೂ ಸಹಿತ, ನಮ್ಮ ಮಕ್ಕಳು ಅಂದರೆ ಬರೀ ಒಂದು ಕಾಟಾಚಾರದ ಜೀವನದಲ್ಲಿ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ, ಮಕ್ಕಳಿಗೆ ಒಂದು ಸಾಮಗ್ರಿ ಥರ, ಒಂದು ಯಂತ್ರ ಥರ ನಾವು ನೋಡ್ತಾ ಇದ್ದೀವಿ. ಅದು ಭಾಳ ಒಂದು ನೋವಿನ ಸಂಗತಿ ಇದೆ. ಹೀಗಾಗಿ ಪ್ರತಿಯೊಬ್ಬರು, ಒಂದಿರಲಿ ಎರಡಿರಲಿ, ಪ್ರತಿಯೊಂದು ಮಕ್ಕಳಿಗೂ ಸಹಿತ ಈ ಒಂದು ಬದುಕಿನಲ್ಲಿ ಅವರು ಪ್ರತಿಯೊಂದು ಮಗುವಿಗೆ ಡೇ ಕೇರ್ನಲ್ಲಿ ಸೆಂಟರ್ನಲ್ಲಿ ಬಿಡ್ತಕ್ಕಂಥದ್ದು ಇರ್ಬೋದು, ಶಾಲೆಗಳಲ್ಲಿರ್ಬೋದು, ಅವರು ಸಹಿತ ಪ್ರತಿಯೊಬ್ಬರು ಇದು ನನ್ನ ಹೊಣೆಗಾರಿಕೆ ಅಂತಕ್ಕಂಥದ್ದು. ದೇಶದ ಅಭಿವೃದ್ಧಿ ಎಲ್ಲಿದೆ ಅಂದರೆ ಮಕ್ಕಳೆಲ್ಲಡಿಗಿದೆ. ಪುಷ್ಪ ಅವರೇ, ನಾವೆಲ್ಲ ಚಿಕ್ಕ ಮಕ್ಳಿರುವಾಗ ಅಥವಾ ಮಕ್ಕಳನ್ನ ಸಮಾಧಾನ ಮಾಡಬೇಕು ಅಂತಂದರೆ ಚಂದಮಾಮನ್ ತೋರಿಸೋರು, ಇಲ್ಲ ಕುತ್ಕೊಂಡು ಕಥೆಗಳನ್ನು ಹೇಳೋರು. ನಾನು ಇವಾಗ ಅದನ್ನೆಲ್ಲ ಹೇಳಿದ್ರೆ ಬಾಲಿಶ ಅಂತ ಅನ್ನಿಸ್ಬಹುದು, ಬಟ್ ಅದು ಫ್ಯಾಕ್ಟ್ ಇತ್ತು. ಬಟ್ ಇವಾಗ ಅದನ್ನೆಲ್ಲ ಮಾಡಿ ಅಂತಂದ್ರೆ ಯಾರು ಮಾಡಕ್ ರೆಡಿ ಇಲ್ಲ. ಈಗ ನಾನು ಅದನ್ನ ಹೇಳಿದ್ರೆ ನಕ್ಕವರು ತುಂಬಾ ಜನ ಇದ್ದಾರೆ, ಆಯ್ತಾ. ಇವಾಗ ಮಗು ಅಳುತ್ತೆ ಅಂದ್ರೆ ಮಗು ಕೈಲಿ ಒಂದು ಟ್ಯಾಬೋ ಇಲ್ಲ ಒಂದು ಐಫೋನೋ ಇಲ್ಲ ಫೋನೋ ಕೊಟ್ಬಿಟ್ಟು ಕೂರಿಸ್ತಾರೆ. ಅಪ್ಪ ಅಮ್ಮ ಅವ್ರ ಪಾಡಾಗ ಅವರು ಕಂಪ್ಯೂಟರಲ್ಲಿ ಇರ್ತಾರೆ, ಇಲ್ಲ ಅವರು ಒಂದು ಫೋನಲ್ಲಿ ಇರ್ತಾರೆ, ಮಗುನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಮಗುನ ಮನೆಗೆ ಬಂದ ಮೇಲೂ ಡೇ ಕೇರ್ ಇಂದ ಕರ್ಕೊಂಡ್ ಬಂದ್ಮೇಲೂ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಅವ್ರಿಗೆ ಟೈಮ್ ಇಲ್ಲ. ಸೊ ಡೇ ಕೇರ್ ವಿಚಾರಕ್ಕೆ ಬರೋಣ ವಾಪಸ್. ಈ ಡೇ ಕೇರ್ಗಳಲ್ಲಿ ಮಕ್ಕಳನ್ನ ಈ ರೀತಿಯಾಗಿ ಒಂದು ಅಂದ್ರೆ ಒಂದು ವಾಷಿಂಗ್ ಮೆಷಿನ್ ಒಳಗೆ ಒಂದು ಮಗುನ ಹಾಕ್ತಾರೆ ಅಂತಂದ್ರೆ ಆ ಮಗುನ ಅವರು ಒಂದು ಮೆಟೀರಿಯಲ್ ಆಗೇ ನೋಡ್ತಾ ಇದಾರೆ ಅಂತ, ಅಲ್ಲ ಒಂದು ವಸ್ತುವಾಗೇ ನೋಡ್ತಾ ಇದ್ದಾರೆ ಅಂತ. ಸೊ ಮಕ್ಕಳು ಇವತ್ತು ಜೀವ ಇರೋ ಮಕ್ಕಳನ್ನ ತಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತವ್ರೆ ಇವರು. ಸೊ ಇಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡು ಬಿಟ್ಟಿದ್ದೀವಿ ನಾವು. ಎಲ್ಲಿ ಎಡುತ್ತಾ ಇದೆ ಸಮಾಜ ಅಂತ ಅನ್ನಿಸ್ತಾ ಇದೆ. ಮಹಿಳೆಯರು ಎಲ್ಲಿ, ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಐ ಡೂ ಅಂಡರ್ಸ್ಟ್ಯಾಂಡ್, ಬಹಳಷ್ಟು ವರ್ಷಗಳು ಹೆಣ್ಮಕ್ಳು ಶೋಷಿತರಾಗೇ ಇದ್ರು, ದೌರ್ಜನ್ಯಗಳಾಗ್ತಾ ಇದೆ, ಈಗಲೂ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ದುಡಿಯೋ ಹಂತಕ್ಕೆ ಬಂದಿದ್ದಾರೆ. ಇವತ್ತು ಕಂಪೇರ್ ಮಾಡಿದ್ರೆ ನೀವು ಗಂಡಸರಿಗಿಂತ ಹೆಂಗಸರು ಕೆಲಸ ಮಾಡ್ತಾರೋರು ಜಾಸ್ತಿ ಇದ್ದಾರೆ. ಮನೇಲಾದ್ರೂ ಕುತ್ಕೊಂಡು ತಿಂಗಳಿಗೆ ಒಂದು 30,000 ಆದ್ರೂ ದುಡಿಯೋ ಅಂಥವ್ರು ಇದ್ದಾರೆ. ಸೊ ಆ ದುಡಿಮೆಯ ಒಂದು ಹಿನ್ನೆಲೆಯಲ್ಲಿ ನಾನು ಎಕ್ಸ್ಪೆಷಲಿ ಇದನ್ನ ನಾನು ಹೈಲಿ ಎಜುಕೇಟೆಡ್ ಸೊಸೈಟಿಗೆ ಹೇಳ್ಬೇಕು. ನಾನು ಇದನ್ನ ಇವತ್ತು ಮಕ್ಕಳನ್ನ ಡೇ ಕೇರ್ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾ ಇರೋರಲ್ಲಿ ಕೆಲವು ಮಧ್ಯಮ ವರ್ಗದವರು ಇದ್ದಾರೆ, ಇನ್ನೆಲ್ಲರೂ ತುಂಬಾನೇ ಹೈ ಲೆವೆಲ್ ಸೊಸೈಟಿಯಲ್ಲಿ, ಸೋ ಕಾಲ್ಡ್ ಹೈ ಲೆವೆಲ್ ಸೊಸೈಟಿಯಲ್ಲಿ ಜೀವನ ಮಾಡ್ತಾ ಇರೋರು ಇದ್ದಾರೆ. ಎಲ್ಲಿ ಎಡುತ್ತಾ ಇದೆ ಸಮಾಜ ಮತ್ತು ಹೆಣ್ಮಕ್ಳು ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಹೆಣ್ಮಕ್ಳು ಎಲ್ಲೂ ಎಡುತ್ತಾ ಇಲ್ಲ. ಅವ್ರಿಗೆ ಮನೆಯಲ್ಲಿ ವಾತಾವರಣ ಆ ಥರ ಇದೆ. ಇವಾಗ ಅವಳು ಅವರೇ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ರೆ ಯಾವಾಗಲೂ ಕೆಲವು ಸಮಯ ಆಗುತ್ತೆ ಮೇಡಮ್. ಏನು ಗೊತ್ತಾ, ಈಗ ಕೂಡು ಕುಟುಂಬದಲ್ಲಿ ಇಂಥ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ರಿ, ಬರೋದೇ ಅಲ್ಲಿ ಕೆಲವು ಸಮಯ ಆಗುತ್ತೆ. ಇವಾಗ ಇವಳು ದುಡಿಯಕ್ಕೆ ಹೋಗ್ತಾ ಇದ್ರೆ ಅಲ್ಲಿರೋ ಇನ್ನೊಂದು ಅವರ ಮೈದನ ಹೆಂಡ್ತಿನೋ ಭಾವನ ಹೆಂಡ್ತಿನೋ ಅವ್ರು ಏನ್ ಅನ್ಕೋತಾರೆ, ಇಲ್ಲ ಇಲ್ಲ ಮೇಡಮ್, ಅದು ಇತ್ತೀಚೆಗಲ್ಲ, ಎಲ್ಲ ಮನೆಯಲ್ಲೂ ಇದೆ. ಅಲ್ಲಿ ಅತ್ತೆ ಆದವರು ಇತ್ತು ಮೇಡಮ್, ನಾನು ಅನುಭವಿಸಿದೀನಿ. ಅತ್ತೆ ಆದವರು ಮನೆಯಲ್ಲಿ ದೊಡ್ಡ ವ್ಯಕ್ತಿ ಇರ್ತಾರಲ್ವಾ, ಮನೆಗೆ ಅತ್ತೆ ಮಾವ ಭಾವಂದಿರು ಇಂಥವ್ರೆಲ್ಲ ಇರ್ತಾರಲ್ಲ, ಅಂಥವ್ರು ಎಲ್ಲ ಅವ್ರ ಹೆಂಡ್ತಿದಿರ್ಗಾಗಲಿ ಮತ್ತು ಸೊಸೆದಿರ್ಗಾಗಲಿ ಮತ್ತು ಅತ್ತೆ ಇರ್ತಾರಲ್ಲ, ಅವಳು ದುಡಿಯೋಕ್ಕೆ ಹೋಗ್ತಾ ಇದ್ದಾಳೆ, ಆ ಮಗುನ ನಾವೊಂದು ಸ್ವಲ್ಪ ನೋಡ್ಕೊಳ್ಳೋಣ, ಆ ಮಗುಗೆ ನೀನು ಸ್ವಲ್ಪ ನಿನ್ನ ಮಗು ಜೊತೆ ಈ ಮಗುನೂ ನೋಡ್ಕೊಳ್ಳಮ್ಮ ಅನ್ನೋ ಹೇಳೋ ಥರ ಅತ್ತೆದಿರಿದ್ರೆ ಹೆಣ್ಮಕ್ಳು ಡೇ ಕೇರಿಗೆ ಬಿಡೋ ಅಂಥ ಪರಿಸ್ಥಿತಿ ಬರಲ್ಲ. ತಾಯಿದಿರು ನೋಡ್ಕೋತಾರೆ. ಈ ಕೆಲವು ಮನೆಗಳಲ್ಲಿ ತಾಯಿ ಮನೆಗೆ ಬಿಟ್ಟೆ ಟಚ್ ಮಾಡಲಿಕ್ಕೆ ಕೊಡಲ್ವಲ್ಲ,
ತಾಯಿ ಮನೆಗೆ ಬಿಟ್ಟು ಹೋಗಿರ್ತಾರೆ ಟಚ್ ಮಾಡಕ್ಕೆ ಒಂದ್ ಬಿಡಲ್ಲ. side ಈಗೇನೈತೆ? ಹೇಳ್ತಿದ್ದೀರಾ, ಹೌದು, ಒಂದ್ side ಒಂದ್ ಸೈಡ್ ಹೇಳ್ತಿದ್ದೀರಾ. ನಾನು ಹೇಳೋದು ಒಂದ್ ಇನ್ನೊಂದು ಸೈಡ್, ನಾನು ಕಡೆ- ನೋಡಿರೋದನ್ನ ಹೇಳ್ತಾ ಇನ್ನೊಂದು ಇದ್ದೀನಿ. ಕಡೆ ಅಜ್ಜಿ ತಾತನ ಹತ್ರ ಮಕ್ಳನ್ನ ಮುಟ್ಸಕ್ ಬಿಡದೇ ಇರೋಂತ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಇದ್ದಾರೆ. ಹೌದು, ನನಗೂ ಫೋನ್ ಮಾಡಿ, ಮೇಡಮ್ ನಮ್ಮ ಅತ್ತೆ ಮಾಮ ಮೇಲಿದ್ದಾರೆ, ನಾನು ಕೆಳಗಡೆ ಇದ್ದೀನಿ, ಮೇಲೆ ಮಗುನ ಕಳ್ಸಕ್ಕೆ ನನಗೆ ಭಯ. ಮತ್ತೆ ಯಾಕೆ ಅಂದ್ರೆ ಅವರ ಮಗನ್ನ ಚೆನ್ನಾಗಿ ನೋಡ್ಕೋತಾರೆ, ನನ್ನ ಮಗನ್ನ ಈ ಮನಸ್ಥಿತಿಗಳು ಮನಸ್ಥಿತಿಗಳೇ ಕಾರಣ. ಸ್ವಾರ್ಥ ಮನಸ್ಸು ಮರ್ಕಟದಂತಾಗಿದೆ, ಮನಸ್ಸು ಸ್ಥಿಮಿತದಲ್ಲಿಲ್ಲ, ಸಂಬಂಧಗಳಲ್ಲೇ ಅಸೂಯೆ ಹುಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇದೆಲ್ಲವೂ ಕ್ರಿಯೇಟ್ ಆಗ್ತಾ ಇದೆ. ಅವಳು ದುಡಿತಾಳೆ, ನಮ್ಗೇನ್ ಕೊಡ್ತಾಳ, ಆ ಮಗನ್ ನಾವ್ಯಾಕೆ ಅದನ್ನೇ ನಾನು ಹೇಳ್ತಿರೋದು, ನೋಡ್ಕೊಳ್ಬೇಕು? ಸ್ವಾರ್ಥ ಮತ್ತು ಪ್ರತಿ ಸಂಬಂಧದಲ್ಲೂ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ, ಅವಳು ದುಡಿದ್ ನಮ್ಗೇನ್ ಕೊಡ್ತಾರೆ, ಇವಳು ದುಡಿದ್ ನಮ್ಗೇನ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ಮಕ್ಕಳನ್ನ ಈ ಗತಿ. ಹೌದು, ಈಗ ಒಂದೇ ಮಗುನ ಯಾಕೆ ಯಾವ ಫ್ಯಾಮಿಲಿಗಳಲ್ಲಿ ನೋಡಿ ಒಂದೇ ಮಗು. ನಾನು ಎಷ್ಟೋ ಫ್ಯಾಮಿಲಿ ನೋಡಿದೀನಿ, ಅವಿಭಕ್ತ ಕುಟುಂಬದಲ್ಲಿ ಇದ್ದಂತ ಕುಟುಂಬಗಳಲ್ಲಿ ನಾನು ಎಷ್ಟೋ ಸಲ ನೋಡಿದೀನಿ. ಒಂದು ಮಗು ಇದ್ರೆ ಇಡೀ ಕುಟುಂಬದ ಪ್ರೀತಿ ಆ ಮಗುಗ್ ಸಿಗ್ತಾ ಇತ್ತು. ಆದ್ರೆ ಕೆಲವು ಇಲ್ಲ, ಈಗ ಅವ್ರವ್ರ ಮನೆ ಮಕ್ಳಿಗೆ ಅವ್ರವ್ರ ಮನೆ ಪ್ರೀತಿನೇ ಸಿಗ್ತಾ ಇಲ್ಲ. ಮಗನ ಮೇಲಿನ ಕೋಪ, ಸೊಸೆ ಮೇಲಿನ ಕೋಪ, ಮಕ್ಳ ಮೇಲಿನ ತೋರಿಸ್ತಾರೆ. ನಮಗೆ ಏನಾದ್ರು ಅಂದ್ರೆ ನಾವು ಸೊಸೆ ಕೋಪಿಸ್ಕೋತಾಳೆ ಅನ್ನೋ ಇದಕ್ಕೆ ಅವಳು ಆಚೆ ಹೋದಾಗ ಮಕ್ಕಳನ್ನ ಒಡೆಯೋ ಅಂಥವ್ರು ಇದ್ದಾರೆ. ಕುಟುಂಬದಲ್ಲೂ ಅಂಥ ಪ್ರಾಬ್ಲಮ್ಗಳಿದೆ. ಅದನ್ನ ನೋಡಿ ಅವರು ಡೇ ಕೇರಿಗೆ ಬಿಡ್ತಾರೆ. ಅಲ್ಲೂ ಈ ಥರ ಆದಾಗ ಇವಾಗೆಲ್ಲ ಹೆಣ್ಮಕ್ಳುಗಳು ಒಂದೊಂದು ಮಗುನೇ ಮಾಡ್ಕೋತಾ ಇರೋದು. ಅದನ್ನು ಸಾಕೋದಕ್ಕೆ ಅದು ಕೈಯೆಲ್ಲ ಆಗ್ತಾ ಇಲ್ಲ. ನೆಕ್ಸ್ಟ್ ಅದನ್ನು ಬೇಡ ಅನ್ನೋ ಸ್ಥಿತಿ ಬರುತ್ತೆ. ಇಂಥದ್ದೆಲ್ಲ ನೋಡ್ತಾ ಇದ್ರೆ ಆರಾಮಾಗಿ ನಾವು ದುಡಿಯೋಣ, ಇರೋಷ್ಟು ದಿನ ತಿನ್ನೋಣ, ಬದುಕೋಣ, ಸಾಯೋಣ ಅನ್ನೋ ಸ್ಥಿತಿ ಮುಂದೆ ಬರುತ್ತೆ. ಈಗಲೂ ಕೆಲವರಲ್ಲಿದೆ, ಅಯ್ಯೋ ಬೇಡಪ್ಪ, ನಮಗೆ ಮಕ್ಳನ್ನ ಇಟ್ಕೊಂಡ್ರೆ ನೋಡ್ಕೊಳಕ್ಕಾಗಲ್ಲ, ನಮ್ಮ ಅತ್ತೆ ಬರಲ್ಲ, ನಮ್ಮ ತಾಯಿ ಬರಲ್ಲ, ಅವ್ರು ಅಲ್ಲಿ ಇರ್ತಾರೆ. ಫಾರಿನಲ್ಲಿರೋ ಮಕ್ಳುಗಳು ಅಲ್ಲ, ಅಪ್ಪ ಅಮ್ಮ ಅಲ್ಲಿ ಹೋದರೆ ಮಕ್ಳನ್ನ ಯಾರು ನೋಡ್ಕೋತಾರೆ? ಈ ಥರ ಎಲ್ಲ ಯೋಚನೆಗಳು ಬರುತ್ತೆ. ಎಲ್ಲ ಥರ ಬರೀ ಡೇ ಕೇರಿಂದ ಫ್ಯಾಮಿಲಿಯಿಂದನೇ ಆಗುತ್ತೆ ಅಂತಲ್ಲ, ನಮ್ಮ ಕಡೆಯಿಂದನೂ ಕೆಲವು ಸಮಯ ಆಗುತ್ತೆ. ಹೆಂಗೆ ನಾವು ಮಕ್ಕಳನ್ನ ಬಿಟ್ಟು ಆಚೆ ಹೋಗಿರ್ತೀವಿ, ಮಕ್ಕಳಿಗೆ ಹಠ ಮಾಡೋ ಸ್ವಭಾವ, ತಾಯಿ ಬಿಟ್ಟೋದ್ಲು ಅನ್ನೋ ಕೋಪಕ್ಕೆ ಮಕ್ಕಳು ಹಠ ಮಾಡೋದು ತುಂಬ ಇರುತ್ತೆ. ಅದಕ್ಕೆ ಇದು ಸಮಾಧಾನ ಮಾಡೋ ರೀತಿನಾ? ಸಮಾಧಾನ ಮಾಡೋದು ಅದು ತಾಯಿ ಆದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಎಷ್ಟೋ ಹೆಣ್ಮಕ್ಳುಗಳು ಇವಾಗ ಮಕ್ಳನ್ನ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಕೆಲಸ ಬಿಟ್ಬಿಟ್ಟು ಮಕ್ಳನ್ನ ನೋಡ್ಕೊಂಡಿದ್ದಾರೆ. ಮಕ್ಳಿಗೋಸ್ಕರ ಕೆಲಸ ಬಿಟ್ಟು ಮಕ್ಳನ್ನ ನೋಡ್ಕೊಳ್ಳೋರು ಇದ್ದಾರೆ. ನಮ್ಗೇನು ಬೇಡಪ್ಪ, ನನ್ನ ಮಗು ಅದನ್ನು ಬೇರೆಯವ್ರ ಹತ್ರ ಕೊಟ್ಟು ಅವ್ರು ಹೆಂಗೆ ನೋಡ್ಕೋತಾರ ಏನು ಅನ್ನೋದೆಲ್ಲ ಯೋಚನೆ ಮಾಡೋ ಅಂಥ ತಾಯಿದಿರು ಕೆಲಸ ಬಿಟ್ಬಿಡ್ತಾರೆ. ಆದರೆ ಪರಿಸ್ಥಿತಿಗಳು ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋವಾಗ ಬೇಕಾಗುತ್ತಲ್ಲ, ಅಂಥ ಸಮಯದಲ್ಲಿ ಇಂಥ ಡೇ ಕೇರ್ಗಳನ್ನು ಕೊಡ್ತಾರೆ. ಇಲ್ಲ ಊರುಗಳಿಂದ ಹೆಣ್ಮಕ್ಳುಗಳ ಮನೆಗೆ ಕರ್ಕೊಂಬಂದು ಅಜ್ಜಿ ತಾತಂದಿರು ಇರುವಾಗ ಎಷ್ಟೋ ಹೆಣ್ಮಕ್ಳುಗಳು ಹೋಗಿ ಮಕ್ಕಳನ್ನ ನೋಡ್ಕೊಂಡು ಅವ್ರ ಕೆಲಸದಿಂದ ಬರೋ ತನಕ ಮಕ್ಕಳನ್ನ ನೋಡ್ಕೊಂಡು ಇದ್ದು ಮನೆಗೆ ಬರೋ ಅಂಥವ್ರು ಇದ್ದಾರೆ. ಅಂಥವ್ರಿಗೂ ಒಂದು ಡ್ಯೂಟಿ, ಅದು ಒಂದು ಕೆಲಸ ಥರ ಆಗಿದೆ. 10,000 15,000 ಸಂಬಳ ತಗೋತಾರೆ. ಅಜ್ಜಿ ತಾತ ಇರ್ತಾರೆ, ಮೊಮ್ಮಕ್ಕಳು ಮನೇಲಿ ಇರ್ತಾರೆ. ಒಂದು ಹುಡುಗಿ ಬರ್ತಾಳೆ, ಮಗುನ ನೋಡ್ಕೋತಾಳೆ ಸಂಜೆ ತನಕ, ಆ ತಾಯಿ ಬರೋ ತನಕ ಇದ್ದು ಹೋಗ್ತಾಳೆ. ಇಂಥದ್ದೆಲ್ಲ ಇದೆ. ಆದ್ರೂ ಇವಾಗ ಭಯಪಡೋ ಆ ಥರ ಆಗಿದೆ. ಅಜ್ಜಿ ತಾತ ಇದ್ರೂ ಒಂದು ಕೆಲಸದವಳನ್ನ ಇಟ್ಕೋತಾರೆ ಅಂದರೆ ಅಜ್ಜಿ ತಾತನ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂತ ಅರ್ಥ ಆಯಿತು. ಆ ಮಗುನ ಸಮಾಧಾನ ಮಾಡೋಕೆ ಅವ್ರ ಕೈಯಲ್ಲಿ ಆಗಲ್ಲ. ಒಂದು ಹುಡುಗಿ ಬೇರೆ ಹುಡುಗಿ ಇಲ್ಲ ಮೇಡಮ್, ಆ ಥರ ಇದೆ. ಅಗ್ರಿ ಮಾಡಲ್ಲ ಇದಕ್ಕೆ. ಇದೆ, ನಾನು ನೋಡಿದ್ದೀನಿ. ಎಲ್ಲಾರು ಅಜ್ಜಿ ತಾತನ ಹತ್ರ ಸಮಾಧಾನ ಮಾಡಕ್ ಆಗಲ್ಲ ಅನ್ನೋ ಪಾಯಿಂಟ್ ಮಾಡಬಹುದು, ಮಾಡಲ್ಲ ಅವರು, ಪೂರ್ತಿ ಒಪ್ಪಲ್ಲ. ಮಾಡಬಹುದು, ಮಾಡಲ್ಲ. ಅಲ್ಲಿ ಮನೆಯ ತುಂಬಾ ಮಕ್ಳು ಹಠ ಮಾಡ್ತಾರಪ್ಪ, ನಿನ್ನ ಹತ್ರನೇ ಇರ್ಬೇಕು ಅನ್ನೋ ತರ ಅಂತ ಹೇಳ್ತಾರೆ. ಅದು ಕಾಮನ್ ಟಾಕು. ತಂದೆ ತಾಯಿಗಳ ಜೊತೆ ಮಕ್ಳು ಹೊಂದ್ಕೊಳಕ್ಕೂ ಹೌದು. ನಾನು ಎಷ್ಟೋ ಕಡೆ ತಂದೆ ತಾಯಿ ಜೊತೆನೂ ಹೊಂದ್ಕೊಳ್ಳದಿರೋ ಮಕ್ಳು ಅಜ್ಜಿ ತಾತನ ಜೊತೆನೆ ಬದುಕು ಕಟ್ಕೊಂಡಿರೋ ಮಕ್ಳು ಅಂತ ಪ್ರೀತಿ ಸಿಗುತ್ತೆ ಮೇಡಮ್ ಅವ್ರಿಗೆ, ಅಂತ ಪ್ರೀತಿ ತೋರಿಸ್ತಾರೆ ಅಜ್ಜಿ ತಾತ. ಇಟ್ ಇಸ್ ಆಲ್ ಕೆಲವು ಫ್ಯಾಮಿಲಿಗಳಲ್ಲಿ ತೋರಿಸಲ್ಲ. ಪುಷ್ಪ ಅವರೇ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದು ನೀವ್ ಹೇಗ್ ಪ್ರೀತಿ ಕೊಡ್ತೀರಾ, ನೀವ್ ಎಂತ ವಾತಾವರಣ ಅದೇ ಹೌದು, ಅದೇ ನಿಮಗ್ ವಾಪಸ್ ಸಿಗುತ್ತೆ. ಸಗಣಿ ಎರ್ಚಿದ್ರೆ ವಾಪಸ್ ಮಕ್ಕಳು ಸಗಣಿನೇ ಬೀಳೋದು. ಹೌದು, ನೀವ್ ಏನ್ ಪ್ರೀತಿ ತೋರಿಸ್ತೀರಾ ನಿಮ್ಗದು ವಾಪಸ್ ಸಿಗುತ್ತೆ. ಆತರ ಮನೆಯಲ್ಲಿ ಇರೋರು ಮಾಡ್ಬೇಕಲ್ವಾ? ಮಾಡ್ತಾ ಇಲ್ಲ. ಅದರಿಂದಾನೇ ಇಂಥ ಅನಾಹುತಗಳಾಗೋದು. ಹೆಣ್ಮಕ್ಳುಗಳು ಯೋಚನೆ ಮಾಡೋದು, ದುಡಿಮೆನ ಮಕ್ಕಳ ಅಂತ ಅವ್ರ ಮುಂದೆ ಕ್ವಶನ್ ಬರುತ್ತೆ. ಆವಾಗ ಕೆಲವರು ನಮಗೆ ಮಕ್ಕಳೇ ಸಾಕು ಅಂತ ಕೆಲಸ ಬಿಡೋರು ಇದ್ದಾರೆ. ಇಲ್ಲ ಬೇಡ, ಏನೋ ಒಂದು ವ್ಯವಸ್ಥೆ ಮಾಡೋಣ, ದುಡ್ಕೊಂಡು ಇವಾಗ ಕೈಲಾಗುವಾಗ ದುಡ್ದು ಇಟ್ಕೊಂಡ್ಬಿಡೋಣ. ನನಗೆ ಆನೆಸ್ಟ್ ಆಗಿ ಹೇಳ್ತೀನಿ, ನನ್ನ ಮಾತು ಬಹಳ ಕಠಿಣ ಅಂತ ಅನ್ನಿಸ್ಬೋದು, ಸ್ಟಿಲ್ ಆನೆಸ್ಟ್ ಆಗಿ ಹೇಳ್ತೀನಿ. ಮಕ್ಕಳನ್ನ ಹೆತ್ತು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಕೆಲಸ ಬಿಟ್ಟಿರೋರ್ಗೆ ಇದನ್ನ ಹೇಳ್ತಾ ಇಲ್ಲ ನಾನು. ಆದ್ರೆ ಮಕ್ಕಳನ್ನ ಹೆತ್ತು
ಮಕ್ಳನ್ನ ನೋಡ್ಕೊಳಕ್ಕಾಗದೆ ಇಂಥ ಡೇ ಕೇರ್ಗಳಿಗೆ ಬಿಟ್ಟು ವಾಪಸ್ ಮನೆಗೆ ಬಂದ ಮೇಲೂ ಮಕ್ಳನ್ನ ನೋಡ್ಕೊಳಕ್ಕಾಗದೆ ಮೊಬೈಲ್ ಕೊಟ್ಕೊಂಡು ಕೂರಿಸ್ಕೊಂಡು ಮಾಡ್ಕೊಂಡು ಈ ತರ ಇರೋರ್ಗಿಂತ ನಮಗೆ ಮಕ್ಕಳು ಬೇಡ ಅಂತ ಇರ್ತಾರಲ್ಲ ಅವರೇ ಬೆಟರ್ ಅಂತ ಅವರೇ ಬೆಟರ್ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಹೆತ್ತು ಮಾತ್ರಕ್ಕೆ ಒಂದು ಜೀವಕ್ಕೆ ನೋವು ಕೊಡೋ ರೈಟ್ಸ್ ನಮ್ಗೆ ಯಾರಿಗೂ ಇಲ್ಲ. ಹೌದು ಅಲ್ವಾ? ಎಸ್ ಸತ್ಯವಾಣಿ ಅವರೇ, ನೀವು ಬಹಳಷ್ಟು ಘಟನೆಗಳನ್ನ ನೋಡಿರ್ತೀರಿ. ಎಕ್ಸ್ಪೆಷಲಿ ಈ ಘಟನೆ ನಾವು ನೋಡಿದಾಗ ಇದು ಕೇವಲ ನಾನು ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಕ್ ಇಷ್ಟಪಡಲ್ಲ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹಲವು ಘಟನೆಗಳು ಡೇ ಕೇರ್ ಸೆಂಟರ್ಗಳಲ್ಲಿ ಈ ತರ ಬೇಕಾದಷ್ಟಾಗಿದೆ. ಡೇ ಕೇರ್ ಸೆಂಟರ್ ಮಾತ್ರ ಅಲ್ಲ, ಸರ್ಕಾರದ ಕೆಳಗೆ ಬರುವಂತಹ ಅಂಗನವಾಡಿ ಕೇಂದ್ರಗಳಲ್ಲೂ ಇಂತಹ ಕೃತ್ಯಗಳು ನಡೆದಿರೋದು ನಾವು ಬೇಕಾದಷ್ಟು ಜನ ನೋಡಿದ್ವಿ. ಮಕ್ಳು ಜುಟ್ಟು ಹಿಡ್ಕೊಂಡು ಇದ್ ಮಾಡೋದು, ಮಕ್ಳು ನಿಂಗೆ ಬಟ್ಟೆ ಹೋಗ್ದಂಗೆ ಎತ್ತೆತ್ ಹೋಗೋದು, ಇಂತಹ ಕೇಸ್ಗಳೆಲ್ಲ ನಾವು ಗುಜರಾತ್ ಅಲ್ಲಿ ಮಗುನ ಕಾಲಲ್ಲಿ ಒದ್ದಿದ ಪ್ರಕರಣ ಇರ್ಬೋದು. ಸೊ ಈ ತರದ ಬೇಕಾದಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದೀವಿ. ಒಂದು ತಂದೆ ತಾಯಿ ಪಾತ್ರದ ಜೊತೆಗೆ ತಂದೆ ತಾಯಿ ಮತ್ತು ಕುಟುಂಬದ ಪಾತ್ರನೇ ಮೊದಲು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರ ಜೊತೆಗೆ ಇಂಥ ಡೇ ಕೇರ್ ಸೆಂಟರ್ಗಳಿರ್ಬೋದು, ಅಂಗನವಾಡಿ ಕೇಂದ್ರಗಳಿರ್ಬೋದು, ಇದರ ಜವಾಬ್ದಾರಿಗಳೇನು ಅಂತ ಹೇಳ್ತೀವಿ? ಈಗ ಫಸ್ಟ್ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಮಗು ಕಂಟಿನ್ಯೂಸ್ ಆಗಿ ಅಳ್ತಾ ಇತ್ತು. ಅವಾಗ ಏನು ನೆನಪಾಯ್ತು ಅಂದರೆ, ಒಂದು ಹಳೇದು ಒಂದು ಆ್ಯಡ್ ಬರ್ತಾ ಇತ್ತು. ಮಗು ಅಳ್ತಾ ಇದ್ರೆ ಯಾಕೆ ಮಗು ಅಳ್ತಾ ಇದೆ ಅಂತ ತಾಯಿ ಬರ್ತಾಳೆ, ಅಜ್ಜಿ ಬರ್ತಾಳೆ, ಮಗು ಅಳ್ತಾ ಇದೆಯಾ ಅನ್ನತ್ತೆ, ಅಕ್ಕ ಬರ್ತಾಳೆ, ಇನ್ನೊಬ್ಬರು ಬರ್ತಾರೆ, ಗ್ರೈಪ್ ವಾಟರ್ ಕೊಡು, ಮಗು ಹೊಟ್ಟೆ ನೋವಾಗಿರುತ್ತೆ ಅಂತ ಒಂದು ಆ್ಯಡ್ ಬರ್ತಾ ಇತ್ತು. ಈ ಮಧ್ಯೆ ಆ್ಯಡ್ ಕಾಣಿಸ್ತಾ ಇಲ್ಲ ಅದು. ಯಾಕೆಂದರೆ ಗ್ರೈಪ್ ವಾಟರ್ ಕೊಡು, ಮಗು ಅಳು ನಿಲ್ಲಿಸುತ್ತೆ ಅಂತ. ಒಂದು ಮಗು ಜೋರಾಗಿ ಹತ್ತರೆ ಅಕ್ಕಪಕ್ಕದವರು ಕೇಳ್ತಾ ಇದ್ರು ಯಾಕೆ ಮಗು ಅಳ್ತಾ ಇದೆ ಅಂತ. ನಮ್ಮ ಮನೆಯಲ್ಲೂ ಅಷ್ಟೇ, ಮಗು ಅಳ್ತಾ ಇದ್ರೆ ಸಾಕು, ನಮ್ಮ ಅಮ್ಮ ಅಪ್ಪ ಅಜ್ಜಿ ತಾತ ಎಲ್ಲ ಓಡ್ ಬರೋರು ಯಾಕೆ ಅಳ್ತಾ ಇದೆ ಅಂತ. ಇವಾಗ ಡಿಸ್ಟರ್ಬಿಂಗ್ ಅಂತ ಅಂದ್ರೆ ಒಂದು ಎಂಪತಿ ಸಿಂಪತಿ ಅನ್ನೋದೇ, ಮಾನವೀಯತೆ ಅನ್ನೋದೇ ಕಡಿಮೆ ಆಗ್ತಾ ಇದೆ ಮನುಷ್ಯರಲ್ಲಿ. ಇದಕ್ಕೆಲ್ಲ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಕಾರಣ ಆಗಿದೆ. ಮೊಬೈಲು ಆ್ಯಪ್ಸ್ ಬಂದ್ಬಿಟ್ಟಿದೆ. ಆಮೇಲೆ ಯಾವಾಗಲೂ ಎಲ್ಲರಿಗೂ ಮೊಬೈಲಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋದಾಗಿದೆ. ಒಂದು ಮನೆ ಕೆಲಸ ಮಾಡೋರಿಂದ ಹಿಡಿದು ಬೇರೆ ದೊಡ್ಡವರಾದ್ರೂ ಅಷ್ಟೇ ಎಲ್ಲರೂ ಮೊಬೈಲು. ಅಜ್ಜಿ ತಾತಂಗೂ ಮೊಬೈಲ್ ಬಂದುಬಿಟ್ಟಿದೆ. ಎಲ್ಲರೂ ನಾನು ನೋಡ್ಕೋಬೇಕು, ನನ್ನ ಲೈಫ್ ನಾನು ಹಾಳು ಮಾಡ್ಕೊಂಡು ಈಗ ಎಂಜಾಯ್ ಮಾಡಬೇಕು ಅಂತ ಬಂದುಬಿಟ್ಟಿದೆ ಹೊರತು ಮಗು ಈಗ ನೋಡಿ, ಈ ಬೆಂಗಳೂರಿನಲ್ಲಿ ಆಗಲಿ ಎಲ್ಲ ಕಡೆನೂ ಒಂದು ಪ್ರಾಣಿ ಪ್ರಿಯರು ಇದ್ದಾರೆ, ಪಕ್ಷಿ ಪ್ರಿಯರು ಇದ್ದಾರೆ, ಮತ್ತು ಮನುಷ್ಯನ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ದುಡ್ಡಿನ ಆಸೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಒಂದು ಜ್ಞಾನ ಇಲ್ಲ. ಆಮೇಲೆ ನೀವು ಕೇಳಿದರೆ ಕ್ವಶನ್ ಏನೇನು ತೊಗೋಬೇಕಾಗತ್ತೆ ಅಂತ. ಒಂದು ಟೀಚರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಳ್ಳೆ ಟೀಚರ್ಸ್ನ ಕ್ವಾಲಿಫೈಡ್ ಟ್ರೈನ್ಡ್ ಅಂತ ತೊಗೋಬೇಕಾಗತ್ತೆ. ಐ ಡು ನಾಟ್ ಅಗ್ರಿ ಈವನ್ ದಿಸ್ ಪಾಯಿಂಟ್. ಕ್ವಾಲಿಫೈಡ್ ಟ್ರೈನ್ಡ್ ಆಗಿರೋರಿಗೆ ಸೈಕಲಾಜಿಕಲ್ ಅಲ್ಲ ಮೇಡಮ್, ಸೈಕಲಾಜಿಕಲ್ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಟೀಚರ್ಗಳಿಗೂ ಕೌನ್ಸಿಲಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಕೌನ್ಸಿಲಿಂಗ್ ಕೊಡಬೇಕಾಗತ್ತೆ, ಅವ್ರಿಗೆ ಟ್ರೈನಿಂಗ್ ಆಗಿರ್ಬೇಕಾಗತ್ತೆ. ಆಮೇಲೆ ಒಂದು ಟೆಸ್ಟ್ ಇಡಬೇಕಾಗತ್ತೆ. ಒಂದು ಏನು ಗೊತ್ತಾ, ಈಗ ನಮ್ಮ ದೇಶದಲ್ಲಿ ಏನಾಗಿದೆ, ಈಗ ಒಂದು ಹೆಣ್ಮಗು ಮೇಲಿಂದ ತಳ್ಳಿದ್ಲು ಅಂತ ಬರುತ್ತೆ, ಅಪ್ಪ ಅಮ್ಮನ ಸಾಯಿಸಿದ್ರು ಅಂತ ಬರುತ್ತೆ. ತುಂಬ ಕೇಸಸ್ ನಾವು ನೋಡ್ತಾ ಇದ್ದೀವಿ. ಅದು ಯಾಕೆ ಆಗ್ತಿದೆ ಅಂತ ಒಂದು ಸ್ವಲ್ಪ ಅನಲೈಸು ಮಾಡಬೇಕಾಗತ್ತೆ. ಏನಂದರೆ ಕೌನ್ಸಿಲಿಂಗ್ ಇಲ್ಲ, ಮಾನವೀಯತೆ ಇಲ್ಲ. ಆಮೇಲೆ ಎಜುಕೇಷನ್ ಸಿಸ್ಟಮಲ್ಲೇ ಚಿಕ್ಕನಿಂದಲೇ ಒಂದು ಹೇಳ್ಕೊಡ್ಬೇಕಾಗತ್ತೆ. ಈಗ ನೋಡಿ, ಎಲ್ಲದಕ್ಕೂ ಟೆಸ್ಟ್ಗಳಿರುತ್ತೆ. ಮ್ಯಾಥ್ಸ್ ಟೆಸ್ಟ್, ಒಲಿಂಪಿಯಾಡ್ ಟೆಸ್ಟು, ಅದಕ್ಕೆ ಟೆಸ್ಟ್, ಇದಕ್ಕೆ ಟೆಸ್ಟ್ ಇರುತ್ತೆ. ಎಲ್ಲಾದ್ರೂ ಒಂದು ಮಾನವೀಯತೆಗೆ ಇವಳಿಗೆ ಏನಾದರೂ ಇದೆಯಾ ಇಲ್ವಾ ಅನ್ನೋದು ಒಂದು ಟೆಸ್ಟ್ ಇಲ್ಲ. ಈಗ ನೋಡಿ, ಒಂದು ಮನೆ ಕೆಲಸಕ್ಕೆ ಸೇರಿಸ್ಕೋಬೇಕಾದ್ರೆ ನಾವೇ ನೋಡ್ತೀವಿ, ದುಡ್ಡಲ್ಲಿ ಬಿಸಾಕಿ ನೋಡ್ತೀವಿ, ಈ ಕೆಲಸದೋಳು ಟೆಸ್ಟ್ ಎತ್ಕೊಂಡು ಹೋಗ್ತಾಳಾ ಇಲ್ವಾ ಅಂತ. ಹೌದಾ? ತುಂಬ ಜನ ನೋಡ್ತಾರೆ, ದುಡ್ಡು ಅಲ್ಲಿಟ್ಟು ನೋಡ್ತಾರೆ, ಇವಳು ಎತ್ಕೊಂಡು ಹೋಗಲ್ಲ, ಇವಳು ಪ್ರಾಂಪ್ಟ್ ಇದ್ದಾಳೆ, ಹೌದಪ್ಪ ಬಿಟ್ಟು ಹೋಗ್ಬೋದು ಮನೆ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಹಾಗೆ ಪ್ರತಿಯೊಂದು ತಂದೆ ತಾಯಿ ನನ್ನ ಮಗು, ನಾನು ಕಷ್ಟಪಟ್ಟು ಎತ್ತಿರೋ ಮಗುನ ನಾನು ನೋಡ್ಕೋಬೇಕು ಅಂತ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅಲ್ಲಿ ಹೋಗಿ ಕೇಳಬೇಕು, ನಿಮ್ಮ ಸ್ಕೂಲ್ಸ್ ಹೇಗಿದೆ, ಆಮೇಲೆ ಸ್ಕೂಲಲ್ಲಿ ಟ್ರೈನ್ಡ್ ಟೀಚರ್ಸ್ ಇದ್ದಾರಾ ಇಲ್ವಾ, ಅಲ್ಲಿ ಏನಾದರೂ ಹೇಳ್ತಾ ಇದ್ರೆ ಏನಾಗುತ್ತೆ ಅಲ್ಲಲ್ಲ. ನಾವು ಒಳಗಡೆ ಹೋಗಿ ನೋಡ್ಬೇಕು ಮೇಡಮ್, ನಾವು ನೋಡಬೇಕು, ರಿವ್ಯೂಸ್ ನೋಡ್ಕೋಬೇಕಾಗತ್ತೆ. ಐ ವಿಲ್ ಟೆಲ್ ಯು ವೆರಿ ಕ್ಲಿಯರ್ಲಿ. ನೀವು ಮಾತಾಡ್ತಿದ್ದೀರಲ್ಲ, ಅಫ್ಕೋರ್ಸ್ ನೀವು ಮಾತಾಡ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಇದು ವಾಸ್ತವಕ್ಕೆ ತುಂಬಾ ದೂರ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು. ಯಾಕೆ ಅಂತಂದ್ರೆ ನೀವು ಚೆಕ್ ಮಾಡಿದಾಗ್ಲೂ ನಿಮಗೆ ಗೊತ್ತಾಗಲ್ಲ, ರಿವ್ಯೂಸ್ ನೋಡಿದಾಗ್ಲೂ ಗೊತ್ತಾಗಲ್ಲ. ಅಲ್ಲ ಮೇಡಮ್, ಮನೆಗೆ ಮಗು ಬಂದಾಗ ಇಲ್ಲ ಎನಿಬಡಿ ಕ್ಯಾನ್ ಕ್ರಿಯೇಟ್ ಫೇಕ್ ರಿವ್ಯೂಸ್. ಇಲ್ಲ, ಯಾರು ಬೇಕಾದ್ರೂ ಫೇಕ್ ರಿವ್ಯೂಸ್. ನಾನು ಹೇಳ್ತಿರೋದು ಹಾಗಲ್ಲ. ಪೇರೆಂಟ್ಸ್ನ ಕೇಳಬೇಕು, ಅಕ್ಕಪಕ್ಕದ ಪೇರೆಂಟ್ಸ್ನ ಸೇರಿಸೋ ಮುಂಚೆ ಕೇಳಬೇಕಾಗತ್ತೆ. ಮತ್ತೆ ಮಗು ಸ್ಕೂಲಿಂದ ಬಂದಾಗ ಮಗುದು ಏನಾಗಿದೆ ಅಂತ. ಈಗ ತುಂಬ ಡೇ ಕೇರಲ್ಲಿ ಇದೊಂದೇ ಅಲ್ಲ, ಲೈಂಗಿಕ ದೌರ್ಜನ್ಯ ನಡೆದಿದ್ದು ನೋಡಿದ್ದೀವಿ ನಾವು. ಮಗುಗೆ ನಿದ್ದೆ ಮಾತ್ರ ಯಾಕೆ ಮಲಗಿಸಿರೋದು 5 ವರ್ಷದ ಮಗುಗೆ ಆ ಕೇರ್ ಟೇಕರು ಮತ್ತೆ ಅವ್ರ ಓನರೇ ಮಗುಗೆ ದೌರ್ಜನ್ಯ ಮಾಡಿದ್ದು ಅಂತ ನೋಡಿದ್ದೀವಿ. ಅದೊಂದೇ ಅಲ್ಲ, ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇದೆ. ತಂದೆ ತಾಯಿ ಮಗು ಸ್ಕೂಲಿಂದ ಬಂದ ತಕ್ಷಣ ಅದ್ರ ಬಿಹೇವಿಯರ್ ಹೇಗಿದೆ, ಅದು ಚೆನ್ನಾಗಿ ಆಕ್ಟಿವ್ ಆಗಿದೆಯಾ, ಸ್ಕೂಲ್ಗೆ ಹೋಗ್ಲಿಕ್ಕೆ ಖುಷಿ ಪಡ್ತಾ ಇದೆಯಾ ಇಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತೆ
ಅದನ್ನು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಎಲ್ಲಾದರೂ ಏಟಾಗಿದೆಯಾ, ಬಟ್ಟೆ ಡ್ರೆಸ್ ಚೇಂಜ್ ಮಾಡೋದಕ್ಕೂ ನೋಡಬೇಕಾಗತ್ತೆ. ಅದನ್ನು ಇನ್ನೊಂದು ಆಯಾ ಕೊಟ್ಟರೆ ಅಲ್ಲಿ ಒಂದು ಆಯಾ, ಇಲ್ಲಿ ಒಂದು ಆಯಾ. ಸ್ಕೂಲಲ್ಲಿ ಒಬ್ಬರು ಡೇ ಕೇರ್ ನೋಡ್ತಾರೆ, ಮನೆಗೆ ಬಂದ ತಕ್ಷಣ ಇನ್ನೊಬ್ಬಳು ಆಯಾ ಇರ್ತಾರೆ, ಹೋಮ್ ಕೇರ್ ನೋಡ್ಕೊತಾರೆ. ಅವಾಗ ಮಗು ಪರಿಸ್ಥಿತಿ ಏನಾಗುತ್ತೆ, ಮುಂದೆ ಸಮಾಜ ಏನಾಗುತ್ತೆ? ಮಗು ಅವಾಗ ಡೋಂಟ್ ಕೇರ್ ಅನ್ನತ್ತೆ ಅಷ್ಟೇ. ನೆಕ್ಸ್ಟ್ ಬೆಳೆದ್ಮೇಲೆ ಡೋಂಟ್ ಅದೇ ಆಗ್ತಾ ಇರೋದು. ಅದಕ್ಕೆ ವೃದ್ಧಾಶ್ರಮಗಳೆಲ್ಲ ಶುರುವಾಗಿದೆ. ಇಷ್ಟು ವಿಚಾರಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಿ ಮಾಡಿದೆ. ನಾನು ಪ್ರಶ್ನೆಗಿಂತ ಹೆಚ್ಚಾಗಿ ಪ್ರಶ್ನೆ ರೂಪದಲ್ಲಿ ಇಡಕ್ಕೆ ನನಗೆ ಇಷ್ಟ ಇಲ್ಲ. ಹಿಂಗಾದ್ರೆ ಹೆಂಗೆ, ಹಂಗಾದ್ರೆ ಹೆಂಗೆ ಅಂತ ಹೇಳಿ. ಸೊ ಏನು ಹೇಳ್ತೀರಿ ಈ ಪ್ರೆಸೆಂಟ್ ಇದನ್ನು ಸರಿಪಡಿಸೋದು ಹೇಗೆ? ಪೋಷಕರು ಏನು ಅರ್ಥ ಮಾಡ್ಕೋಬೇಕು? ಪೋಷಕರು ಫಸ್ಟ್ ತಿಳ್ಕೊಬೇಕು ನಮ್ಮ ಮಕ್ಳನ್ನ ನಾವು ಹೆಂಗೆ ನೋಡ್ಕೋಬೇಕು, ಮಕ್ಳಿಗೆ ಏನು ಮೌಲ್ಯಗಳನ್ನು ಕೊಡಬೇಕು ಅಂತ. ನನಗನ್ಸುತ್ತೆ ಇವತ್ತು ಬಹುತೇಕ ಪೋಷಕರಿಗೆ ಮೌಲ್ಯಗಳಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ನಾವು ಸಮಾಜ ನೋಡ್ತಾ ಇದೀವಲ್ಲ, ಹೆಂಡತಿ ಗಂಡನ ಸಾಯಿಸೋದು, ಗಂಡ ಹೆಂಡತಿನ ಸಾಯಿಸೋದು, ಅಪ್ಪ ಅಮ್ಮನ ಸಾಯಿಸೋದು, ಚಿಕ್ಕ ಮಕ್ಕಳು ಇನ್ನೂ 18 ವರ್ಷನೂ ಆಗಿರಲ್ಲ ಮಕ್ಳುಗಳ ಅಪ್ಪ ಅಮ್ಮನ ಸಾಯಿಸೋದು, ಇಂಥದ್ದೆಲ್ಲ ನೋಡುವಾಗ ಇಟ್ ಈಸ್ ಶ್ಯೂರ್ ದ್ಯಾಟ್ ನಾವು ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಯಾಂತ್ರಿಕ ಬದುಕು ಅಂತ ಎಷ್ಟು ವರ್ಷ ಅದೇ ರೀತಿ ಇದ್ಕೊಂಡು ಆ ಒತ್ತಡವನ್ನು ಮಕ್ಕಳ ಮೇಲೆ, ಪುಟ್ಟ ಮಕ್ಕಳ ಮೇಲೆ ಹಾಕೋಕ್ಕಾಗತ್ತೆ ಹೇಳಿ? ಅದು ಮಕ್ಕಳಿಗೆ ಬೆಳೆಸಬೇಕಾದಂಥದ್ದು ಒಂದು ಸಾಮಾಜಿಕ ಪ್ರಕ್ರಿಯೆ. ಅದು ಕೂಡ ಒಂದು ದೇಶದ ಅಭಿವೃದ್ಧಿಯ ಭಾಗ. ಅದನ್ನು ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೊಳ್ಬೇಕು ಫಸ್ಟಾಗಿ. ಯಾಕೆಂದರೆ ಇವತ್ತು ನಾವೆಲ್ಲರೂ ಸಹಿತ ಏನು ದೇಶ ಇದೀಗೊತ್ತು, ಯಾರು ಎಲ್ಲ ಇವತ್ತು ರಾಜಕಾರಣಿಗಳು ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿದ್ದಂಥವ್ರು ಕೂಡ ಅವ್ರವ್ರದ್ದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇದೆ, ಕೊಡುಗೆ ಇದೆ ಈ ಒಂದು ದೇಶದ ಅಭಿವೃದ್ಧಿಗೆ ಮತ್ತು ದೇಶ ಮುನ್ನಡೆಸಲಿಕ್ಕೆ. ನಮ್ಮ ದೇಶ ಮುಂದೆ ಯಾವ ರೀತಿ ನಡಿಬೇಕು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಯಾರಲ್ಲೂ ಇಲ್ಲ. ನಾವು ಮಕ್ಕಳನ್ನು ಒಳ್ಳೆಯ ಉತ್ತಮ ಪ್ರಜೆಗಳಾಗಿ, ಆರೋಗ್ಯಪೂರ್ಣವಾಗಿ, ಸರಿಯಾದ ರೀತಿಯಲ್ಲಿ ಬೆಳೆಸಿದಾಗ ಮಾತ್ರ ನಮ್ಮ ದೇಶ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಸಹಿತ ಕ್ಷಣಿಕ ಸುಖಕ್ಕಾಗಿ, ಕ್ಷಣಿಕ ಬದುಕಿಗಾಗಿ ಯಾವ ರೀತಿ ನಾವು ಬದುಕ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಯಾರಲ್ಲೂ ಸಹಿತ ಆತ್ಮಾವಲೋಕನೆ ಮಾಡಿಕೊಳ್ಳದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅದು ಒಂದು ದುರಂತ. ಟೈಮ್ ಇಲ್ಲ, ಪೇಷನ್ಸು, ಟೈಮು ಎಲ್ರಿಗೂ ಇಲ್ಲ ಅನ್ನೋದೇ ಒಂದು ದೊಡ್ಡ ಮಾರ್ಕೆಟಿಂಗ್ ಇದೆ. ಮೊದಲೆಲ್ಲ ಮಕ್ಕಳ ಹತ್ರ ಆ ಮಗು ಯಾಕೆ ಅಳ್ತಾ ಇದೆ ಅಂದ್ರೆ ಬಾಯಲ್ಲಿ ಬೆರಳಿಟ್ಟು ನೋಡೋರು, ಅದೇನಾದ್ರು ಬೆರಳು ಚೀಪಕ್ ಶುರು ಮಾಡಿದ್ರೆ ಮಗುಗೆ ಹಸುವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋರು. ಸೊ ಹೊಟ್ಟೆ ನೋವ್ತಾ ಇದೆಯಾ, ಅದು ಏನಕ್ಕೆ ಕಳ್ತಾ ಇದೆ ಅಂತ ತಿಳ್ಕೊಳ್ಳೋರು. ಆದ್ರೆ ಈಗ ಮಗು ಅಳಕ್ ಶುರು ಮಾಡಿದ್ರೆ ಸಾಕು, ಮಗು ಹೊಡೆಯೋದು, ಇಲ್ಲ ಅಂದ್ರೆ ಮೊಬೈಲ್ ಕೊಟ್ಬಿಟ್ಟು ಬಿಟ್ಟು. ಇವತ್ತು ಈ ಸಾಮಾಜಿಕ ಜಾಲತಾಣ ಏನಿದೆ ಅಲ್ಲ, ಬರೀ ನಮ್ಮ ಮಕ್ಕಳಿಗೆ ಕೊಡಬಾರ್ದು ಅಂತೇಳಿ ನಾವೆಲ್ಲ ದೇಶಾದ್ಯಂತ, ಜಗತ್ತಿನಾದ್ಯಂತ ಚರ್ಚೆಗಳಾಗ್ತಾ ಇದೆ. ಬಟ್ ನಾವು ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ಬಳಸಬೇಕು, ಅನಿವಾರ್ಯತೆ ಇದ್ದಲ್ಲಿ ಬಳಸಬೇಕು. ಮತ್ತು ಮಕ್ಕಳಿಗೆ ನಾವು ಎಷ್ಟೆಲ್ಲ ಹೇಳಿದ್ರೆ ಸಹಿತ ಮಕ್ಕಳು ಕೇಳಲ್ಲ. ಮಕ್ಕಳು ನಾವು ಏನು ಮಾಡ್ತಾ ಇದ್ದೀವಿ, ಯಾವ ರೀತಿ ಬದುಕ್ತಾ ಇದ್ದೀವಿ, ಯಾವ ರೀತಿ ಮನೆಯಲ್ಲಿ ನಾವು ಅನ್ಯೋನ್ಯವಾಗಿ ಇದ್ದೀವಿ ಅನ್ನೋದ್ರ ಮೇಲೆ ಮಕ್ಕಳು ಕಲಿತಾರೆ, ಅವರು ಗ್ರಹಿಸ್ಕೊಳ್ತಾರೆ. ಇವತ್ತು ಉತ್ತಮ ಪ್ರಜೆಗಳಾದಂಥವ್ರೆಲ್ಲರೂ ಸಹಿತ ಅವ್ರ ಮನೆಯ ಪರಿಸರ ಇರ್ಬೋದು, ಸಮಾಜದಲ್ಲಿ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ನೋಡಿಕೊಂಡೇ ಕಲ್ತಿದ್ದಾರೆ. ಹೀಗಾಗಿ ಎಲ್ಲರದ್ದು ಇದರಲ್ಲಿ ಜವಾಬ್ದಾರಿ ಇದೆ. ಈಗ ಸರ್ಕಾರಗಳು ನೀತಿ ನಿಯಮಗಳು ರಚನೆ ಮಾಡ್ತಾರೆ, ಪಾಲನೆ ಮಾಡಬೇಕು, ಮಾನಿಟ್ರಿಂಗು ಮಾಡ್ತಾರೆ, ರಚನೆನೂ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಕೆಲವೊಬ್ಬರು ಆ ಒಂದು ವಿಚಾರವಂತರು ಇದ್ದವರು, ಅದ್ರ ಬಗ್ಗೆ ಕನ್ಸರ್ನ್ ಇದ್ದಂಥವ್ರು, ಮಕ್ಕಳ ಬಗ್ಗೆ ವಿಶೇಷವಾಗಿ. ಇವತ್ತು ನಮ್ಮದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಬೆಳವಣಿಗೆ ಏನಿದೆ, SDG ಗೋಲ್ ಏನಿದೆ, 17 ಕಾರ್ಯಕ್ರಮ ಇದೆ. ಇಡೀ ನಮ್ಮದು 17 ಕಾರ್ಯಕ್ರಮ 2030 ರೀಚ್ ಆಗಬೇಕು ನಾವು 100% ಅಂತಿದೆ. ಅದರಲ್ಲಿ 17 ಕಾರ್ಯಕ್ರಮದಲ್ಲಿ 9 ಕಾರ್ಯಕ್ರಮಗಳು ನೇರವಾಗಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥದ್ದಿದೆ. ಅಂದರೆ ಅವರೆಲ್ಲರೂ ಅಭಿವೃದ್ಧಿ ಪಥದಲ್ಲಿದ್ದಲ್ಲಿ, ಅಭಿವೃದ್ಧಿಶೀಲರಾಗಿದ್ದಲ್ಲಿ, ಎಲ್ಲ ರೀತಿ ಆರೋಗ್ಯಪೂರ್ಣವಾಗಿ, ಸುರಕ್ಷತೆಯಿಂದ, ಪ್ರತಿಯೊಬ್ಬರು ಯಾವುದೇ ರೀತಿಯ ದೌರ್ಜನ್ಯಕ್ಕೊಳಗಾಗದೆ, ಹಲ್ಲೆಗೊಳಗಾಗದೆ, ಆ ಥರ ಸರಿಯಾದ ರೀತಿಯಲ್ಲಿದ್ದಲ್ಲಿ ಮಾತ್ರ ಸುಸ್ಥಿರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಕುಟುಂಬದಲ್ಲಿ ಅವರು ಯಾವುದೇ ಅಂದರೆ ಅವರವರ ಅನುಕೂಲಕ್ಕೆ ತಕ್ಕಂತೆ, ಅವರವರ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಸರ್ಕಾರಿ ನೌಕರಸ್ಥರಿರ್ಬೋದು, ಮಾಧ್ಯಮ ವರ್ಗದವರಿರ್ಬೋದು, ಪ್ರತಿಯೊಬ್ಬರು ಸಹಿತ ಮನೆಯಲ್ಲಿ ಮಕ್ಕಳೊಂದಿಗೆ ಸಮಯ ಕಳೀಲೇಬೇಕು. ಅವ್ರು ಯಾವುದೇ ಸ್ಥಾನಮಾನದಲ್ಲಿರಲಿ, ಯಾರ ಮನೆಯಲ್ಲಿ ಮಕ್ಕಳಿಗೋಸ್ಕರ ಸಮಯ ಕಳೀತಾರೋ ಅವರು ಮಕ್ಕಳು ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇದೆ. ಮತ್ತು ಆ ಮಕ್ಕಳು ಅವರನ್ನು ಮುಂದೆ ಸರಿಯಾದ ರೀತಿ ನೋಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಎಷ್ಟೆಲ್ಲ ನಾವು ಇವತ್ತು ರೋಡ್ಗಳು, ಕಟ್ಟಡಗಳು, ನಾವು ಎಷ್ಟೆಲ್ಲ ಅಭಿವೃದ್ಧಿಶೀಲ ರಾಷ್ಟ್ರ ಆದರೂ ಸಹಿತ
ಮಕ್ಕಳಿಗೆ ಆರೋಗ್ಯಪೂರ್ಣವಾಗಿ ಬೆಳೆಸಲಿಲ್ಲ ಅಂದರೆ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗೋ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಿದೆ. ಓಕೆ, ಪುಷ್ಪ ಅವರೇ, ಇನ್ನೊಂದು ನಾವು ಮಾತಾಡ್ತಾ ಇದ್ವಿ, ಮಕ್ಳಿಗೆ ಟೈಮ್ ಕೊಡಬೇಕು ಅಂದರೆ. ಹೌದು, ಈಗ ಕೆಲವು ತಂದೆ ತಾಯಿಗಳಿಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಒಂದು ಸ್ವಂತ ಮನೆ ಮಾಡಬೇಕು ಅಂತ ಇರುತ್ತೆ, ಇನ್ನೊಂದು ಮಾಡಬೇಕು ಅಂತ ಇರುತ್ತೆ. ಮಕ್ಕಳು ಒಂದು 2-3 ವರ್ಷ ಡೇ ಕೇರಲ್ಲಿ ಓದಲಿ, ಅಷ್ಟೊತ್ತಿಗೆ ನಾವು ದುಡ್ಕೊಂಡು ಬಿಡೋಣ ಅನ್ನೋ ಮನಸ್ಥಿತಿಯವರು ಇರ್ತಾರೆ. ಅದನ್ನು ನಾನು ಈಗಿನ ಕಾಲಕ್ಕೆ ನಾನು ಒಂದು ಹಂತಕ್ಕೆ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ದುಡಿಮೆ ಕೂಡ ಏನೋ ಇಂಪಾರ್ಟೆಂಟೇ. ಆದರೆ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು ಅಂತ ಹೇಳ್ತೀನಿ. ಸೊ ಈ ರೀತಿ ಇರುವಂಥ ಪೋಷಕರು ಬಹಳ ಜನ ನಂಬಿಕೆ ಮೇಲೆ ಡೇ ಕೇರ್ ಸೆಂಟರ್ಗಳಿಗೆ ಬಿಡ್ತಾರೆ. ಮನೆ ಹತ್ರ ಇದೆ, ಇಲ್ಲಿ ಬಿಡೋಣ, ಇಲ್ಲ ಹಳ್ಳಿಗಳ ಕಡೆ ತೊಗೊಂಡು ಅಂಗನವಾಡಿಗಳಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಆದರೆ ಉದ್ಯೋಗಸ್ಥ ಪೋಷಕರಲ್ಲಿ ಈ ಥರದ ದೃಶ್ಯಗಳು, ಈ ಥರದ ಘಟನೆಗಳು ಸಾಕಷ್ಟು ಆತಂಕ ಮೂಡಿಸಿದೆ ಈಗ ಇಂಥ ಡೆವಲಪ್ಮೆಂಟ್ಗಳಾಗಬೇಕಾದ್ರೆ. ಆದರೆ ಮನೆಗಳಲ್ಲೇ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇರೋ ಪ್ರಕರಣಗಳನ್ನು ನಾವು ನೋಡ್ತೀವಿ. ಏನು ಹೇಳ್ತೀರಿ? ಅದೇ ಮೇಡಮ್, ಇವಾಗ ನಾವು ದುಡಿಯೋದ್ರಿಂದ ಹೋಗಿ ಮಕ್ಕಳನ್ನ ಆ ಕ್ಷಣ ಅವ್ರಿಗೆ ಕೊಟ್ಟಿದ್ದು ಅವ್ರು ನೋಡ್ಕೋತಾರೆ ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಸೇರಿಸ್ಬಿಡ್ತೀನಿ, ಇಲ್ಲಿ ನಡೆಯೋ ಘಟನೆಗಳು ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅದೊಂಥರ ಟ್ರಾಮಾ ಥರ ನಿಂತ್ಕೊಂಡ್ಬಿಡುತ್ತೆ ಮಕ್ಕಳಿಗೆ. ಚಿಕ್ಕ ವಯಸ್ಸಲ್ಲಿ ಅದು ಬೆಳೆಯೋ ವಯಸ್ಸಲ್ಲಿ ಏನಿದ್ರೂ ಅವ್ರ ತಲೆನಲ್ಲಿ ಅದು ಹಾಗೆ ನಿಂತ್ಕೊಬಿಡುತ್ತೆ. ಅದು ಮಕ್ಕಳ ಮೇಲೆ ಆರೋಗ್ಯದ ಪರಿಣಾಮ ತುಂಬ ಕೆಟ್ಟದಾಗಿ ಬೀರ್ಬೋದು. ಅದು ಆವಾಗ ತಾಯಿದಿರಿಗೆ ಆಗ ಅರ್ಥ ಆಗುತ್ತೆ, ನಾನು ಅಲ್ಲಿ ಬಿಟ್ಟು ತಪ್ಪು ಮಾಡಿದೆ ಅನ್ನೋದು ಆಗ ಅರ್ಥ ಆಗುತ್ತೆ. ಆದರೆ ಏನು ಪ್ರಯೋಜನ, ಕಾಲ ಮಿಂಚೋಗ್ಬಿಟ್ಟಿರುತ್ತೆ. ನಂಬಿಕೆ ಮೇಲೆ ಇವರು ಅಲ್ಲಿ ಡೇ ಕೇರ್ಗೆಲ್ಲ ಬಿಡ್ತಾರೆ ಅಂತ ಅಂದರೆ ಎಲ್ಲೂ ನಂಬಿಕೆ ಮೇಲೇ ಬಿಟ್ಟೋಗೋದು ತಾಯಿದಿರು ಮಕ್ಕಳನ್ನ. ಅಲ್ಲಿ ಬಿಟ್ಟರೆ ಅವ್ರನ್ನ ನನ್ನ ಮಗುನ ನೋಡ್ಕೋತಾರೆ, ಅವ್ರಿಗೆ ನಾನು ದುಡ್ಡು ಏನೋ ನನ್ನ ಕೈಲಾಗಿದ್ದು ನಾನು ಕೊಡ್ತೀನಿ, ಅದಕ್ಕೆ ಅವ್ರು ನೋಡ್ಕೋತಾರೆ ಅನ್ನೋ ನಂಬಿಕೆ ಮೇಲೆ ಹೋದಾಗ ಓದೋ ಅಂತಿಯವ್ರಿಗೆ ಅದೇ ನಂಬಿಕೆಯಿಂದನೇ ಅವ್ರ ಮನೆಗೆ ಕರ್ಕೊಂಬರ್ತಾರೆ. ಆ ನಂಬಿಕೆ ಉಳಿಸ್ಕೋಬೇಕು ಅಂದರೆ ಡೇ ಕೇರ್ ಅವರು ಕರೆಕ್ಟಾಗಿ ಕೆಲಸ ಮಾಡಬೇಕು. ಫಸ್ಟು ಡೇ ಕೇರ್ ನಡೆಸ್ತಾರಲ್ಲ, ಅವ್ರಿಗೆ ಸರಿ ಹೇಳ್ದಂಗೆ ಅವ್ರಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಏನೇನು ಮುಂಜಾಗ್ರತೆ ಕ್ರಮಗಳಿರುತ್ತೆ ಅದೆಲ್ಲ ಕರೆಕ್ಟಾಗಿದೆಯಾ, ಮತ್ತು ಅದನ್ನು ಪದೇ ಪದೇ ಹೋಗಿ ನೋಡ್ತಾ ಇರಬೇಕು. ಒಂದಿನ ಪರ್ಮಿಷನ್ ಕೊಟ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಪ್ರತಿ ಸಾರಿ ಹೋಗಿ ವಾರದಲ್ಲೋ ತಿಂಗಳಲ್ಲೋ 2 ಸಾರಿ ಅದಕ್ಕೆ ಅಂತ ಒಬ್ಬರನ್ನ ಇಡಬೇಕು. ಮತ್ತು ಅಲ್ಲಿ ಡೇ ಕೇರ್ ನಡೆಸೋ ಅಂತಿಯವರು ಅಷ್ಟೇ, ನಮ್ಮ ಸಿಬ್ಬಂದಿಗಳು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ, ಮಕ್ಕಳನ್ನ ಹೊಡಿತಾರ, ಅವ್ರನ್ನ ಯಾವ ಥರ ಕ್ಲೀನ್ ಮಾಡ್ತಾರ, ಅವ್ರಿಗೆ ಟೈಮ್ ಕರೆಕ್ಟಾಗಿ ಊಟ ಕೊಡ್ತಾರ, ಅವರು ಅತ್ತಾಗ ಸಮಾಧಾನ ಮಾಡ್ತಾರ, ಅವ್ರನ್ನ ಆಟ ಆಡೋಕ್ಕೆ ಬಿಡ್ತಾರ ಅಲ್ಲಿ, ಅದನ್ನೆಲ್ಲ ಅವರು ನೋಡ್ಕೋಬೇಕು. ಬರೀ ತಿಂಗಳಾದರೆ ದುಡ್ಡು ಇಸ್ಕೊಳ್ಳೋದು, ಅವ್ರಿಗೆ ಸಂಬಳ ಎಣಿಸೋದು, ಆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದು ಇಷ್ಟೇ ಅಲ್ಲ ಡೇ ಕೇರ್ ಕೆಲಸ. ಮಕ್ಕಳು ಮಾನಸಿಕ ಸ್ಥಿತಿಗೆ ಅನುಕೂಲ ಆಗೋವಂಥ ವಾತಾವರಣ ಅಲ್ಲಿರಬೇಕು. ಮಕ್ಕಳು ಅತ್ತಾಗ ಕೆಲವು ತಾಯಿದಿರೇನೋ ನೋಡಿದ್ದೀನಿ ನಾನು, ಆ ಸಿಬ್ಬಂದಿಗಳು ಮಣ್ಣು ಗ್ರೌಂಡಲ್ಲಿ ಆಡೋಕ್ಕೆ ಬಿದ್ದಾಗ ಮಣ್ಣೆಲ್ಲ ತಿನ್ನೋವಾಗ ಒಂದು ಸಿಬ್ಬಂದಿ ಹೊಡಿಲಿಲ್ಲ, ನಾನು ನೋಡಿದ್ದೀನಿ. ಅವಳು ಅಲ್ಲಿ ಏನು ಮಾಡಿದ್ಲು ಗೊತ್ತಾ, ಸಾಂಬಾರು ಪುಡಿ ಉದುರಿಸಿದ್ಲು. ಅದನ್ನು ನೆಕ್ಸ್ಟ್ ಅವನು ತಿಂದಾಗ ಅವನಿಗೆ ಖಾರ ಅನ್ನಿಸ್ತು, ಅಲ್ಲಿ ಹೋಗೋದೇ ಬಿಟ್ಟ ಜಾಗ ಹೊಡೆದು ಕೆಲವರು ಎಳ್ಕೊಂಬಂದು ಇಲ್ಲಿ ಬಿಡೋದಲ್ಲ, ಈ ಥರ ಮಾಡಬೇಕು. ಆವಾಗ ಅವ್ರಿಗೆ ಅದು ತಿಂದರೆ ನನಗೆ ಖಾರ ಆಗುತ್ತೆ ಅಂತ ಅವ್ನು ಭಯ ಬಂದು ಆ ಮಗು ಅಲ್ಲಿ ಹೋಗೋದು ನಿಲ್ಲಿಸ್ತಾನೆ. ಇಂಥದ್ದು ಮಾಡಬೇಕು. ಅಳೋವಾಗ ಮಕ್ಕಳಿಗೆ ಚಾಕ್ಲೇಟ್ ತೋರಿಸ್ಬೇಕು, ಒಂದಿನ ಸ್ವಲ್ಪ ಕೊಟ್ಟು ನೋಡಿ, ಆಮೇಲೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬರಬೇಕು. ಹೊಡೆಯೋದು ಬರೀ ಎಲ್ಲದಕ್ಕೂ ಹೊಡೆಯೋದು ಇದು ಮಾಡೋದೇ ಅಲ್ಲ. ದೊಡ್ಡ ಮಕ್ಕಳು ಇವಾಗ ನಮ್ಮ ಮಗಳೂ ನನ್ನ ಮಾತು ಕೇಳೋದೇ ಇಲ್ಲ. ಕೆಲವು ಸಮಯ ನಾನು ಹೊಡೆದು ಬಿಡ್ತೀನಿ, ಕೇಳಲ್ಲ ನನ್ನ ಮಾತು ಅಂಥ ಥರನೇ ಇವರು ಅಷ್ಟೇ. ನೋಡಿ ಮಾಡಿ ಮಕ್ಕಳನ್ನ ಬೆಳೆಸಬೇಕು. ಹೊಡೆಯೋ ಸಮಯದಲ್ಲಿ ಹೊಡಿಬೇಕು, ಅವ್ರನ್ನ ತಿದ್ದೋ ಸಮಯದಲ್ಲಿ ತಿದ್ದಬೇಕು. ಅದು ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದು ಆ ಮಕ್ಕಳಿಗೆ ಇವರು ಮಾಡಬೇಕು. ಎಸ್, ಸತ್ಯವಾಣಿ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಏನಂದ್ರೆ ಮಹಿಳೆ ಅಂದ್ರೆ ಒಂದು ತ್ಯಾಗ, ಅಮ್ಮ ಅಂದ್ರೆ ಒಂದು ದೇವರು ಅಂತ ಅಂತ ನಾನು ಇತ್ತು. ಇನ್ನೊಂದು ವಿರೋಧಿಸ್ತೀನಿ, ಇಲ್ಲಿ ಮಕ್ಕಳು ಅಂತ ಬಂದಾಗ ಕೇವಲ ಮಹಿಳೆಯ ಪಾತ್ರ ಅಲ್ಲ, ಪುರುಷನ ಪಾತ್ರನೂ ಇದೆ. ಪುರುಷಂದು ಇರುತ್ತೆ, ಬಟ್ ತಂದೆ ತಾಯಿ ಇಬ್ಬರ ಪಾತ್ರನೂ ಹೌದು. 100% ಹೆಣ್ಮಕ್ಳು ಅಲ್ಲ ಕೇಳಿ, 100% ಇಟ್ ಇಸ್ ದೇರ್ ಡ್ಯೂಟಿ. ಅಲ್ಲ, ಕಲಿಬೇಕು, ಕಲಿತಾ ಇದ್ದಾರೆ, ತಂದೆನೂ ಕಲಿತಾರೆ, ಇಲ್ಲ ಅಂತಲ್ಲ. ಈಗ ನನ್ನ ಹಸ್ಬೆಂಡನು ಮಗುನ ಅದೇ ಥರನೇ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾನೋ ಅವರು ನೋಡ್ಕೊತಾ ಇದ್ರು. ನೋಡ್ಕೋಬೇಕು. ಹಂಗೆ ನೋಡ್ಕೊಂಡು
ಅಳವಡಿಸ್ಕೊಂಡ್ರೆ ನಾವು ಮುಂದೆ ಒಳ್ಳೆ ನಾಗರಿಕರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಒಂದು ಮಕ್ಕಳನ್ನ ಬೆಳೆಸೋದು ಅನ್ನೋದು ಒಂದು ತಪಸ್ಸು ಮೇಡಮ್. ಅದು ಒಂದು ಚಿಕ್ಕನಿಂದ ನಾವು ಎತ್ತಿ ಸಾಕಿ ಅದನ್ನು ನೋಡಿಕೊಂಡು ಪ್ರತಿಯೊಂದು ಕಾರ್ಯಕ್ರಮ ಅದು ಬೆಳೆದಾಗ್ಲಿಂದ ಒಂದೊಂದು ಸ್ಟೇಜ್ 2 ವರ್ಷ ಆದಮೇಲೆ ಬೇಬಿ ಸಿಟ್ಟಿಂಗ್ ಹಾಕಿದ್ರು ಬಂದ ಮೇಲೆ ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ LKG UKGಗೆ ಹಾಕ್ತೀವಿ, ಸ್ಕೂಲ್ಗೆ ಹಾಕ್ತೀವಿ, ಬಂದಮೇಲೆ ಹೋಮ್ವರ್ಕ್ ನೋಡ್ಕೋಬೇಕಾಗತ್ತೆ. ಆದರೆ ತಂದೆ ತಾಯಿ ತುಂಬ ಜಾಗೃತೆಯಾಗಿ ನೋಡ್ಕೋಬೇಕಾಗತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಮ್ಮ ನೋಡ್ಕೊಳ್ಳೋ ಥರ ಯಾರೂ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಅಜ್ಜಿ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಅಮ್ಮ ಬಿಟ್ಟು ಹೋದ ತಕ್ಷಣ ಆಗತ್ತೆ. ಈಗ ಆಗಲ್ಲ ಮೇಡಮ್. ನಮ್ಮಮ್ಮನೂ ಈಗ ನೋಡಿ, ಈಗಿನ ಪರಿಸ್ಥಿತಿಲಿ ನಂದು ನಿಮ್ಮ ಮಾತಿಗೆ ವಿರೋಧ ಇದೆ. ಈ ವಿರೋಧ ಇದೆ, ಆಗಲ್ಲ. ಬಟ್ ಈಗ ನೋಡಿ, ನಮ್ಮಮ್ಮನೂ ಜಾಬ್ ಮಾಡ್ತಾ ಇದ್ರು ಅವಾಗಿನ ಕಾಲಕ್ಕೆ. ಅವ್ರು ಟೀಚರ್ ಆದಾಗ್ಲೂ ಇದ್ರು ಹೇಳಿ ಇಲ್ಲ, ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅಜ್ಜಿ ನಾನು ಹೇಳಿದ್ದು ಆಸ್ ಎ ಹುಡುಗಿಯಾಗಿ ನಾನು ಏನು ಹೇಳ್ತಾ ಇದ್ದೆ, ನಮ್ಮ ಅಮ್ಮ ಯಾವಾಗ ಬರ್ತಾರೆ, ಇವತ್ತು ಅಮ್ಮಂಗೆ ರಜಾ, ಇವತ್ತು ಶನಿವಾರ ಬೇಗ ಬಂದ್ಬಿಡ್ತಾರೆ, ಭಾನುವಾರ ಅಮ್ಮ ಮನೇಲಿ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಬೇಗ ಬರ್ದೋದ್ರೆ ಸಾಕಪ್ಪ, ಇನ್ನೊಂದ್ ಸ್ವಲ್ಪ ನಮ್ ಕೆಲಸ ಮುಗಿಸ್ಕೊಳ್ಳೋಣ ಅನ್ನೋ ಮಕ್ಕಳಿದ್ದಾರೆ ಇವಾಗ. ಅದಕ್ಕೆ ಸ್ಪೀಕ್ ಪ್ರಾಕ್ಟಿಕಲಿ ಅದು ನಮ್ ಕಾಲ ನಿಮ್ ಕಾಲದಲ್ಲಿ ಇತ್ತು. ಅಲ್ಲ, ನಾನು ಹೇಳ್ತಿರೋದು ಮಗುಗೆ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಅಮ್ಮ ಬೇಕಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಮತ್ತು ಎಲ್ಲ ಚೆಕ್ ಮಾಡ್ಕೋಬೇಕು. ಮತ್ತು ಡೇ ಕೇರ್ಗಳಲ್ಲಿ ನಾವು ಈಗೇನಾಗಿದೆ ಗೊತ್ತಾ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನಾನೇ ಕೆಲವೊಂದು ಡೇ ಕೇರ್ಗಳಿಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ಅಲ್ಲಿರೋ ಅವ್ರು ಏನು ಮಾಡ್ತಾರೆ ಗೊತ್ತಾ, ಲಂಚ ಕೊಟ್ಬಿಟ್ಟು ತೊಗೊಳ್ತಾರೆ. ಮತ್ತು ಮನೆ ಕೆಲಸ ಮಾಡೋರು 5,000 6,000 ಎಲ್ಲೂ ಕೆಲಸ ಸಿಗ್ದಲ್ಲೇ ಇರೋರು ಮಾತ್ರ ಡೇ ಕೇರಲ್ಲಿ ಹಾಕ್ಕೊಳ್ತಾರೆ. ಈಗ ನಮ್ಮ ಮನೆಗಳಿಗೆ ಕೆಲಸಕ್ಕೆ ಬರ್ತಾರೆ, ಅವರೆಲ್ಲ ಏನು ಗೊತ್ತಾ, 20-25 ಸಾವಿರ ದುಡಿಯೋಕ್ಕಾಗಿದೆ. ಹಳೆ ಕಾಲದ ಥರ 1-2 ಮನೆ ಕೆಲಸ ಮಾಡೋದಿಲ್ಲ. ಎಲ್ಲೂ ಕೆಲಸ ಸಿಕ್ಕಿಲ್ಲ, ವಯಸ್ಸಾಗ್ಬಿಟ್ಟಿದೆ ಅನ್ನೋರೇ ಡೇ ಕೇರ್ಗೆ ಹೋಗ್ತಾರೆ. ಆಮೇಲೆ ಟೀಚರ್ಸ್ ಯಾರು ಬರ್ತಾ ಇದ್ದಾರೆ ಅಂದರೆ, ಅಲ್ಲಿನೂ ಸಂಬಳ ತುಂಬ ಕಡಿಮೆ ಕೊಡ್ತಾರೆ. ಆ ಸಂಬಳ ಕಡಿಮೆ ಕೊಡೋರು ಏನಂದರೆ, ನಮಗೆ ಟೈಮ್ ಪಾಸ್ಗೆ ರೆಗ್ಯುಲೇಷನ್ಸಿಗೆ ಹೋಗ್ತಾರೆ ಹೊರತು ಮಗು ಮೇಲೆ ಪ್ರೀತಿ, ನನ್ನ ಮಗುನ ಆಡಿಸ್ಕೋಬೇಕು ಅಂತ ಅನ್ನೋರು ತುಂಬ ತುಂಬ ಕಡಿಮೆ. ಅದಕ್ಕೇನಾಗುತ್ತೆ ಅಂದರೆ, ಅಲ್ಲಿ ಸ್ಯಾಲ್ರೀಸು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಆ ಸ್ಯಾಲ್ರೀಸ್ ಇವ್ರಿಗೇನಾಗುತ್ತೆ, ಮಧ್ಯದಲ್ಲಿ ಪೇರೆಂಟ್ಸು ತುಂಬ ಹಣ ಸಂಸ್ಥೆಗೆ ಕೊಡ್ತಾರೆ, ಯಾರಿಗೆ ಡೇ ಕೇರ್ ನಡೆಸ್ತಾ ಇದ್ದಾರೆ ಅವ್ರಿಗೆ ಕೊಡ್ತಾರೆ. ಆ ಹಣದಲ್ಲಿ ಭಾಗ ಕೆಲಸದವ್ರಿಗೆ ಹೋಗ್ತಾ ಇಲ್ಲ. ಅದಕ್ಕೇನು ಮಾಡ್ತಾರೆ, ಆ ಫ್ರಸ್ಟ್ರೇಷನ್ ಎಲ್ಲ ಇವ್ರ ಮೇಲೆ ತೋರಿಸ್ತಾ ಇದ್ದಾರೆ. ಅದನ್ನು ಸ್ಟಾಪ್ ಆಗಬೇಕಾಗತ್ತೆ. ಮತ್ತು ಪೊಲೀಸ್ ತನಿಖೆ ಆಗಬೇಕಾಗತ್ತೆ, ಒಂದು ಸರ್ಪ್ರೈಸ್ ವಿಸಿಟ್ ಅಂತ ಮಾಡಬೇಕಾಗತ್ತೆ. ಆಮೇಲೆ ಎಲ್ಲಾದರೂ ನಾಗರಿಕರದ್ದು ಒಂದು ಸ್ಕ್ವಾಡ್ ಅಂತ ಕೊಟ್ಟು ಅವ್ರ ಅಕ್ಕಪಕ್ಕದಲ್ಲಿರೋರು ಮಧ್ಯದಲ್ಲಿ ಹೋಗಿ ಯಾಕೆ ಮಗು ಅಳ್ತಾ ಇದೆ ಅಂತ, ಈಗ ನಮ್ಮ ಮನೆ ಎದುರಿಗೆ ಒಂದು ಡೇ ಕೇರ್ ಇರುತ್ತೆ, ಅಷ್ಟು ಜೋರಾಗಿ ಸೌಂಡ್ ಬಂದರೆ ನಾನು ಇಮಿಡಿಯೇಟಾಗಿ ಹೋಗ್ತೀನಿ, ಯಾಕೆ ಇಷ್ಟು ಮಕ್ಕಳು ಅಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ ಅಂತ. ಹಾಗೆ ಕೇಳಬೇಕಾಗತ್ತೆ. ನಾಗರಿಕರು ಕೇಳ್ತಾ ಇದ್ದರೆ ನಾಗರಿಕರು ಕೇಳಬೇಕು, ಪೇರೆಂಟ್ಸು ಕೇಳ್ತಾ ಇದ್ದರೆ, ಕೇಳೋರು ಬಂದರೆ ಅವ್ರು ಸ್ವಲ್ಪ ಒಂದು ಜಾಗೃತರಾಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಸರ್? ಈ ಘಟನೆಯನ್ನು ಕೇಸ್ ಸ್ಟಡಿಯಾಗಿ ತಗೊಂಡು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಬೇಕು. ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಡೇ ಕೇರ್ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಡೆ ರ್ಯಾಂಡಮ್ ಆಗಿ ವಿಶೇಷ ತಂಡ ರಚನೆ ಮಾಡುವ ಮೂಲಕ ಎಲ್ಲವೂ ಸಹಿತ ತಪಾಸಣೆ ಮಾಡಬೇಕು. ತಪಾಸಣೆ ಮಾಡಿ ಸರ್ಕಾರ ಹೊರಡಿಸಿದಂಥ ಮಾರ್ಗಸೂಚಿಗಳ ಅನುಸಾರ ಡೇ ಕೇರ್ ಸೆಂಟರ್ ನಡೀತಾ ಇದ್ದಾವ ಇಲ್ಲೋ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಏನು, ಕಂಪ್ಲೀಟ್ ವರದಿಯನ್ನು ಆ ಸಮಿತಿಯಿಂದ ತೆಗೆದುಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಈ ಹಗಲು ಪಾಲನಾ ಕೇಂದ್ರಗಳು, ಡೇ ಕೇರ್ ಸೆಂಟರ್ಗಳಿಗೆ ಸುಸ್ಥಿತಿಯಲ್ಲಿ ನಡೆಯೋ ರೀತಿಯಲ್ಲಿ ಮಾತ್ರ ಅವಕಾಶ ಕೊಡಬೇಕು. ಮತ್ತು ಸಂಬಂಧಪಟ್ಟಂಥವ್ರು ಯಾರು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ ಅವ್ರ ಮೇಲೆ ತಕ್ಷಣವಾದಂಥ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋದು ನನ್ನ ಒತ್ತಾಯ. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಒಟ್ಟಾರೆಯಾಗಿ ದುಡ್ಡಿನ ಹಿಂದೆ ಹೋಗಿ ಯಾಂತ್ರಿಕ ಬದುಕಿನಲ್ಲಿರುವಂಥ ನೀವುಗಳು ಮಕ್ಕಳನ್ನು ನೋಡ್ಕೊಳ್ಳೋಕ್ಕಾಗದಿರುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ. ಮಕ್ಕಳುಗಳನ್ನು ಡೇ ಕೇರ್ ಸೆಂಟರ್ಗಳಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಿ. ಸ್ವಲ್ಪ ಗಮನಿಸಿ, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಮಕ್ಕಳನ್ನ ಹೇಗೆ ನೋಡ್ಕೊಳ್ತಿದ್ದಾರೆ ಅಂತ. ಇವತ್ತು ನೀವು ಮಕ್ಕಳನ್ನ ಡೇ ಕೇರ್ ಸೆಂಟರ್ಗಳಲ್ಲಿ ಬಿಟ್ಟು ಹೋಗ್ತಾ ಇದ್ರೆ, ಮುಂದೊಂದು ದಿವಸ ಅವ್ರು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಪರಿಸ್ಥಿತಿಯನ್ನು ನೀವೇ ತಂದುಕೊಳ್ತೀರಿ. ಅದರ ಜೊತೆಗೆ ಮಕ್ಕಳನ್ನು ದಯವಿಟ್ಟು ಮೃಗಗಳಂತೆ ನೋಡಬೇಡಿ, ಮತ್ತು ಅವರನ್ನು ವಸ್ತುಗಳ ಥರ ನೋಡಬೇಡಿ. ಅವಕ್ಕೊಂದು ಜೀವ ಇದೆ, ಅದು ಬೆಳೆಯೋ ಒಂದು ಗಿಡನ ನೀವು ಒಂದು ಮೊಳಕೆಯಿಂದನೂ ಎಷ್ಟು ಗಮನ ಇಟ್ಟು ಬೆಳೆಸ್ತೀರೋ ಮಕ್ಕಳನ್ನ ಅದೇ ರೀತಿ ಬೆಳೆಸ್ಬೇಕ್ರಿ. ಎಷ್ಟೋ ಜನ ಇವತ್ತು ಜಗತ್ತಿನಲ್ಲಿ ಮಕ್ಕಳಾಗಿಲ್ವಲ್ಲ ಅಂತ ಕಂಡು ದೇವ್ರಿಗೆ ಹರಕೆ ಹೊತ್ಕೊಂಡು ದತ್ತಕ್ಕೆ ತಗೊಳ್ಳೋದ, ಇನ್ನೊಂದು ಮಾಡೋದ ಅಂತ ಯೋಚನೆ ಮಾಡ್ತಾರೆ. ಆದರೆ ಅಂಥದ್ರಲ್ಲಿ ಮಕ್ಕಳನ್ನ ಹೆತ್ತಿರೋರು ನೀವು ಭಾಗ್ಯವಂತರುಗಳು. ಕಷ್ಟ ಇರ್ಬೋದು ಬೆಳೆಸೋದಕ್ಕೆ ಇವತ್ತಿನ ದುಬಾರಿ ದುನಿಯಾದಲ್ಲಿ, ಹಾಗಂತ ಇಂಪಾಸಿಬಲ್ ಅಂತ ಏನೂ ಇಲ್ಲ. ದುಡಿಯುವಂಥ ಧಾವಂತದಲ್ಲಿ, ಫಾಲ್ಸ್ ಪ್ರೆಸ್ಟೀಜ್ ಹಿಂದೆ ಹೋಗುವಂಥ ಧಾವಂತದಲ್ಲಿ ಮಕ್ಕಳ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದೀರಿ. ಅದು ಬಹಳ ಅತ್ಯಮೂಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಪ್ರೀತಿಯನ್ನು ಈಗ ನೀವು ಕಳೆದುಕೊಂಡು ಬಿಟ್ರೆ, ನೀವು ವಯಸ್ಸಾದ ಮೇಲೆ ಆ ಮಕ್ಕಳ ಪ್ರೀತಿ ನಿಮಗೆ ಯಾವತ್ತಿಗೂ ಕೂಡ ಸಿಗೋದಿಲ್ಲ. ಮತ್ತು ಮುಲಾಜಿಲ್ಲದೆ ಇಂಥ ಡೇ ಕೇರ್ ಸೆಂಟರ್ಗಳಾಗಲಿ, ಅಂಗನವಾಡಿ ಕೇಂದ್ರಗಳಾಗಲಿ, ಅಥವಾ ಯಾವುದೇ ಶಾಲಾ ಕಾಲೇಜುಗಳಾಗಲಿ, ಕಡೆಗೆ ಮನೆಯೇ ಆಗಲಿ,
ಎಲ್ಲಾದ್ರೂ ಮಕ್ಕಳ ಮೇಲೆ ಈ ತರ ದೌರ್ಜನ್ಯಗಳಾಗ್ತಾ ಇದ್ರೆ, ಪುಟ್ಟ ಕಂದಮ್ಮಗಳ ಮೇಲೆ, ಹಸುಳೆಗಳ ಮೇಲೆ ಈ ರೀತಿ ಅಮಾನವೀಯ ಘಟನೆಗಳನ್ನ ಯಾರಾದ್ರೂ ನಡೀತಾ ಇದ್ರೆ ಮುಲಾಜಿಲ್ಲದೆ ಸರ್ಕಾರ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಭಾರತದಂತ ದೇಶದಲ್ಲಿ, ಕರ್ನಾಟಕದಂತ ರಾಜ್ಯದಲ್ಲಿ ಇಂಥ ಕೃತ್ಯಗಳಿಗೆ ಯಾವುದೇ ರೀತಿಯಾಗಿನೂ ಅವಕಾಶ ಇರಬಾರ್ದು ಮತ್ತು ಇಂಥ ಕೃತ್ಯಗಳಲ್ಲಿ ಭಾಗಿಯಾದವ್ರಿಗನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.